ತ್ರಿವರ್ಣ ನ್ಯೂಸ್ನ ವೀಕ್ಷಕರಿಗೆ ಸ್ವಾಗತ. ತ್ರಿವರ್ಣ ತ್ರಿಕೋನ ಚರ್ಚೆ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಸಾಧ್ಯವೇ ಸಾಧುವೆ. 87ನೆಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ನಡೆಸೋದಕ್ಕೆ ಮಂಡ್ಯ ಸಜ್ಜಾಗಿದೆ. ಮಂಡ್ಯದ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕೇಂದ್ರೀಯ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಚುರುಕಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಇನ್ನೇನು ಸಮ್ಮೇಳನ ಆರಂಭವಾಗೋದಕ್ಕೆ ಕೆಲವೇ ದಿನಗಳಿದೆ. ಈಗ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಊಟ ಕೂಡ ಇರಬೇಕೆನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ. ಈ ಕೂಗು ಕೇಳಿ ಬರೋದಕ್ಕೆ ಒಂದು ಕಾರಣವೂ ಕೂಡ ಇದೆ. ಇದರ ಹಿನ್ನೆಲೆ ಏನು ಎನ್ನುವುದನ್ನು ನಾವು ತಿಳಿದುಕೊಳ್ಳೋಣ. ನಮ್ಮ ಜೊತೆಗೆ 3 ಅತಿಥಿಗಳು ಇವತ್ತು ಸೇರ್ಕೊಂಡಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂತಹ LN ಮುಕುಂದರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮುಕುಂದರಾಜ್. ನಮಸ್ಕಾರ ಹನೀಫ್. ನಮಸ್ಕಾರ. ಅದೇ ರೀತಿ ಮಂಡ್ಯದಿಂದ MB ನಾಗಣ್ಣಗೌಡರು ನಮ್ಮ ಜೊತೆಗೆ ಇದ್ದಾರೆ. ನಾಗಣ್ಣಗೌಡ್ರೆ ನಮಸ್ಕಾರ. ನಮಸ್ಕಾರ. ಮಂಗಳೂರಿನಿಂದ ಶಿಕ್ಷಣ ತಜ್ಞ ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಲೇಖಕರು ಆಗಿರುವಂತಹ MG ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ತ್ರಿವರ್ಣ ನ್ಯೂಸ್ ನಿಂದ ಸ್ವಾಗತ. ನಮಸ್ತೆ. ನಾಗಣ್ಣಗೌಡ್ರೆ, ಮಂಡ್ಯದಲ್ಲಿ ಈಗಾಗಲೇ 2 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು ಬಹಳ ಯಶಸ್ವಿಯಾಗಿ ನಡೆದಿವೆ. ಜಯದೇವಿ ತಾಯಿ ಲಿಗಾಡೆ ಅವರು ಮತ್ತು ಡಾಕ್ಟರ್ ಚದುರಂಗ ಅವರು ಈ 2 ಹಿಂದಿನ ಸಮ್ಮೇಳನಗಳಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ಸಲ ಗೋರು ಚೆನ್ನಬಸಪ್ಪ, ಹಿರಿಯ ಸಾಹಿತಿಗಳು, ಜಾನಪದ ತಜ್ಞರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸಾಹಿತ್ಯ ಸಮ್ಮೇಳನಕ್ಕೆ. ಎಲ್ಲವೂ ಸುಸೂತ್ರವಾಗಿ ಆರಂಭವಾಗಿದೆ ಎಂದು ನಾವು ಅಂದ್ಕೊಂಡಿದ್ವು. ಆದರೆ ಈಗ ಹಠಾತ್ ಆಗಿ ಇನ್ನೊಂದು ವಿಷಯ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದೇನು ಅಂತ ಹೇಳಿದ್ರೆ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರದ ಊಟ ಕೂಡ ಕೊಡಬೇಕು, ಕೇವಲ ಸಸ್ಯಾಹಾರದ್ದು ಅಲ್ಲ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಇದು ಸ್ವಲ್ಪ ಮಟ್ಟಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆಯು ನಡೆದು ವಿವಾದಕ್ಕೆ ಎಡೆ ಮಾಡಿಕೊಡುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಹೇಗೆ ಶುರುವಾಯಿತು? ಇದು ಯಾಕೆ ಹಠಾತ್ ಆಗಿ ಶುರುವಾಯಿತು ನಾಗಣ್ಣಗೌಡ್ರೆ? ಇಲ್ಲ, ಒಂದು ಮುಖ್ಯವಾಗಿ ಹೇಳಕ್ ಬಯಸ ಅಂತ ಹೇಳಿದ್ರೆ, ಯಾವುದೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದಾಗ ಆ ಸಮ್ಮೇಳನ ಆ ನಾಡಿನ ಜನರ ಎಲ್ಲಾ ಭಾವನೆಗಳನ್ನ ಧ್ವನಿಸ್ಬೇಕು. ಈಗ ಮಂಡ್ಯದಲ್ಲಿ ಯಾವ ತರದ ಒಂದು ಸಂಸ್ಕೃತಿ ಇದೆ ಅಂತ ಹೇಳಿದ್ರೆ, ಯಾರೇ ನೆಂಟರು ಬರ್ಲಿ, ಆತಿಥ್ಯಕ್ಕೆ ಬರ್ಲಿ, ಅವ್ರಿಗೆ ಬಾಡೂಟ ಇಲ್ಲದೆ ಅದು ಆತಿಥ್ಯ ಕಂಪ್ಲೀಟ್ ಆಗಲ್ಲ. ಅದೊಂದು ಕಲ್ಚರ್ ಇದೆ. ನನ್ನ ಪ್ರಕಾರ ಬಹುತೇಕ ಮಂಡ್ಯ ಜಿಲ್ಲೆನಲ್ಲಿ ನೀವು ಯಾವುದೇ ಹಬ್ಬ, ಕಾರ್ಯ, ಮದುವೆ, ಮತ್ತೊಂದು ಎಕ್ಸ್ಟ್ರಾ ಏನೇ ನಡೆದ್ರು ಕೂಡ ಅದು ಅಂತಿಮವಾಗಿ ಮಾಂಸದೂಟದಲ್ಲೇ ಕೊನೆ ಆಗ್ಬೇಕು. ನಾವು ಬರ್ತೀವಿ ನಿಮ್ ಮನೆಗೆ. ಅಲ್ಲ ಗೌಡ್ರೆ, ನಾವು ನಿಮ್ ಮನೆಗೆ ಬರ್ತೀವಿ, ನಮ್ ಬಾಡೂಟ ಕೂಡ ಏನು ತೊಂದರೆ ಇಲ್ಲ, ನಾವು ತಗೋತೀವಿ. ಈಗ ಮನೆಗೆ ಅಂತ ನೋಡಿ, ನೆಂಟರು ಬಂದ್ರೆ ಮನೆಗಾಗುತ್ತೆ. ಮಂಡ್ಯ ಜಿಲ್ಲೆ ನಡೀತೆ ಅಂದ್ರೆ ಮಂಡ್ಯ ಜಿಲ್ಲೆ ಕೂಡ ಅವ್ರಿಗೆ ಮನೆ ರೀತಿನಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆನಲ್ಲಿ. ಯಾವುದೋ ಬೇರೆ ಜಿಲ್ಲೆನಲ್ಲೋ ಬೇರೆ ಕಡೆ ಮಾಡಿದಾಗ ಆ ಪ್ರಶ್ನೆ ನಾವು ಎತ್ತಕ್ ಆಗ್ತಿರಲಿಲ್ಲ, ಅವಕಾಶ ಇರ್ಲಿಲ್ಲ. ನಾವು ಬಾಡೂಟ ಮಾಡ್ಬೇಕು ಬನ್ನಿ ಅಂತ ಹೇಳಿಕ್ಕೆ. ಮತ್ತೆ ಒಂದ್ ಪ್ರಶ್ನೆ ಇರ್ತಕ್ಕಂಥದ್ದು, ಬಾಡೂಟ ಅಂತಕ್ಕಂಥದ್ದು ಸಹಜವಾದ ಜೀವನದ ಭಾಗವಾಗಿದೆ. ಇಲ್ಲಿ ಬಹುಶಃ ಕರ್ನಾಟಕದಲ್ಲೂ ಹಾಗೆ ಇರ್ತದೆ, ಎಲ್ಲಾ ಜಿಲ್ಲೆಗಳು ಹಂಗೆ ಇದೆ ಕೂಡ. ಆದ್ರೆ ಇಲ್ಲಿ ಒಂದೇನಾಗಿದೆ, ಒಂದು ಮಡಿವಂತಿಕೆಯನ್ನ ಕನ್ನಡ ಸಾಹಿತ್ಯ ಸಮ್ಮೇಳನದ 86 ಸಮ್ಮೇಳನಗಳಲ್ಲಿ ಇದುವರೆಗೂ ಮಾಡ್ಕೊಂಡು ಬರಲಾಗಿದೆ. ಇದೊಂಥರ ಅಘೋಷಿತ ಬಹಿಷ್ಕಾರವನ್ನ ಮಾಂಸದ ಊಟದ ಮೇಲೆ ಏರ್ಲಾಗಿದೆ. ಹಂಗಾಗಿ ಮಂಡ್ಯದಂತ ಒಂದು ಏನು ಮಾಂಸವನ್ನ ದಿನನಿತ್ಯ ಬಳಸ್ತಕ್ಕಂಥ ಜಿಲ್ಲೆ ಒಳಗಡೆ ಇದನ್ನ ಪ್ರಶ್ನೆ ಮಾಡ್ಲಿಲ್ಲ ಅಂತಂದ್ರೆ ಇನ್ನೆಲ್ಲೂ ಕೂಡ ಇದು ಪ್ರಶ್ನೆ ಆಗೋದಿಲ್ಲ. ಯಾಕಂದ್ರೆ ಈಗ ಬಹಿಷ್ಕಾರ ಅಂತ ಯಾರು ಹೇಳಿದ್ದಾರೆ? ಅಲ್ಲ, ಎಲ್ಲೂ ಮಾಡಿಲ್ಲ ಅಂದ್ರೆ ಈಗ ಅದು ಅಂದಿ ಏನಾಗಿದೆ, ಮಾಡಲೇ ಇಲ್ಲ ಅಂತ ಹೇಳಿದ್ರೆ ಅದು ಬಹಿಷ್ಕಾರ ಅಂತ. ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಒಂದು ನೋಟಿಫಿಕೇಶನ್ ಇತ್ತು ವೆಬ್ಸೈಟ್ ನಲ್ಲಿ, ಕಸಾಪದಲ್ಲಿ ಸಮ್ಮೇಳನ ನಡೀತಕ್ಕಂಥ ಜಾಗದಲ್ಲಿ ಮದ್ಯ, ತಂಬಾಕು, ಮಾಂಸ ಇದನ್ನ ನಿಷಿದ್ಧಗೊಳಿಸಲಾಗಿದೆ ಅಂತ ಹೇಳಿ ಹಾಕಿದ್ರು. ಮದ್ಯ ಮತ್ತೆ ತಂಬಾಕು ನಿಷೇಧ ಮಾಡೋ ತೊಂದರೆ ಇಲ್ಲ. ಮಾಂಸಾಹಾರವನ್ನ ಯಾಕೆ ನಿಷೇಧ ಮಾಡಬೇಕು? ಯಾಕೆ ನೀವು ಮದ್ಯದ ಜೊತೆಗೆ ತಂಬಾಕು ಜೊತೆಗೆ ಮಾಂಸವನ್ನು ಹೋಲಿಸ್ತೀರಿ? ಇದು ಒಂದು ನಿಷೇಧ ಅಲ್ವೇ? ಇದು ನಿಷೇಧದ ಒಂದು ಭಾಗ ಅಲ್ವೇ? ನಿಷೇಧದ ಒಂದು ಭಾಗ. ಇದೇ ತರದ ಒಂದು ಆಲೋಚನಾ ಕ್ರಮ ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇದುವರೆಗೂ ಕೂಡ ಮಾಂಸದ ಅಡುಗೆಯನ್ನ ಯಾವುದೇ ರೀತಿಯಲ್ಲೂ ಕೂಡ ಬಡ್ಸೋದಿಕ್ಕಾಗ್ಲಿ ಜನರಿಗೆ ಕೊಡೋದಿಕ್ಕಾಗ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ. ಇವತ್ತು ಮಾಂಸ ಅಡುಗೆಗಿಂತ ಹೆಚ್ಚಿನ ಹಣವನ್ನ ಇವತ್ತು ವೆಜ್ ಊಟ ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ. ಮತ್ತೆ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಯಾಕೆ ಮಾಡ್ಬೇಕು ವೆಜ್ ಅನ್ನೋದಕ್ಕೆ ಕಾರಣ ಕೊಡ್ಬೇಕಲ್ಲ? ಮಾಂಸದ ಅಡುಗೆ ಇಲ್ಲ, ವೆಜ್ ಅನ್ನ ಯಾಕೆ ಮಾಡ್ತೀವಿ ಅನ್ನೋ ಕಾರಣ ಕೊಡ್ಬೇಕಲ್ಲ? ಇದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಬಂದಿದೆ, ಎಲ್ಲ ಕಡೆ ಕೂಡ ಒಣಕ ಬಂದಿದೆ. ಇವತ್ತು ನಮ್ಮ ಜನರ ಪ್ರೀತಿ ಏನು ಅಂದ್ರೆ,
ಮಂಡ್ಯ ಜಿಲ್ಲೆಗೆ ಬಂದ್ರೆ ನಾಟಿ ಕೋಳಿ, ರಾಗಿ ಮುದ್ದೆ ಕಂಪಲ್ಸರಿ ಅದನ್ನ ಕೊಡ್ಬೇಕು, ಮತ್ ಜನರಿಗೆ ಆತಿಥ್ಯವನ್ನ ಕೊಡ್ಬೇಕು. ಇಲ್ಲಿ ಎಲ್ಲ ಕಾರ್ಯಕ್ರಮ, ನೀವು ಯಾವ ಕಾರ್ಯಕ್ರಮ ತಗೊಳ್ಳಿ ನಿಮ್ಗೆ ನಾನ್ ವೆಜ್ ಮಾಡೇ ಮಾಡ್ತಾರೆ. ಹೀಗಿರ್ಬೇಕಾದ್ರೆ ಆ ಕಲ್ಚರು ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲೂ ಬರ್ಬೇಕಾಗ್ತದೆ. ಮತ್ತೆ ಇದುವರೆಗೆ ಏನ್ ಪರಂಪರೆ ಐತಲ್ಲ, 86 ಕನ್ನಡ ಸಾಹಿತ್ಯ ಸಮ್ಮೇಳನದ ಪರಂಪರೆನಲ್ಲಿ ಮಾಂಸ ಅಡುಗೆಗೆ ಒಂದ್ ರೀತಿ ಅಘೋಷಿತ ಬಹಿಷ್ಕಾರ ಇದೆ. ಅದು ತೆರವಾಗ್ಬೇಕು ಅನ್ನತಕ್ಕಂಥದ್ದು ಕೂಡ ನಮ್ಮ ಆಗ್ರಹದ ಹಿಂದೆ ಇದೆ. ಹಂಗಾಗಿ ನಾವೇನ್ ಮಾಡಿದ್ವಿ, Yes. ಇವತ್ತು ತೆಗ್ದಿದ್ದಾರೆ, ವೆಬ್ಸೈಟ್ ಅಲ್ಲಿ ತೆಗ್ದಿದ್ದಾರೆ ಅದನ್ನ. ಮದ್ಯ ಮತ್ತೆ ಮಾಂಸದ ಮೇಲೆ ಏನ್ ನಿರ್ಬಂಧ ಹಾಕಿದ್ರು, ಅಲ್ಲಿ ಕೌಂಟರ್ಗಳ ಹತ್ರ ಇಡಬಾರ್ದು ಮತ್ತೊಂದು ಅಂತ ಹೇಳಿ ಅದನ್ನ ಡಿಲೀಟ್ ಮಾಡಿದ್ದಾರೆ ವೆಬ್ಸೈಟ್ ನಲ್ಲಿ. ಇದು ನಮ್ಮ ಪ್ರಯತ್ನದ ಭಾಗವಾಗಿ ಆಗಿರ್ತಕ್ಕಂಥ. ಹಾ. ಈಗ ಇರಿ ನಾಗಣ್ಣಗೌಡ, ನಿಮ್ಮ ಹತ್ರ ಬರ್ತೀನಿ ನಾನು. ಮುಕುಂದರಾಜ್ ಅವರೇ, ನೀವು ಸ್ಕ್ರೀನ್ ಮಧ್ಯಕ್ಕೆ ಬರಬೇಕು. ನೀವು ಸ್ಕ್ರೀನ್ ಸೈಡ್ ಅಲ್ಲಿ ಇದ್ದೀರಿ. ಸರಿ ಆಯ್ತಾ? ಹಾ, ಈಗ ಕರೆಕ್ಟ್ ಇದೆ. ಈಗ ಸಾರ್ವಜನಿಕ ಸಮಾರಂಭಗಳಲ್ಲಿ, ಸಾಮಾನ್ಯವಾಗಿ ಸರ್ಕಾರಿ ಸಮಾರಂಭಗಳಲ್ಲಿ ಇರಬಹುದು ಅಥವಾ ಸಾರ್ವಜನಿಕ ವೇದಿಕೆಗಳಲ್ಲಿ ನಡೆಯುವಂತ ಸಮಾರಂಭಗಳಲ್ಲಿ ಒಂದು ಪದ್ಧತಿ ಇದೆ. ಅದು ಸರಿಯ ತಪ್ಪು ಅನ್ನುವ ಪ್ರಶ್ನೆಯನ್ನ ಈಗ ನಾಗಣ್ಣಗೌಡರು ಎತ್ತಿದ್ದಾರೆ. ಆದ್ರೆ ಈ ಪದ್ಧತಿ ಬಹಳ ವರ್ಷಗಳಿಂದ ಮುಂದುವರಿದುಕೊಂಡು ಬಂದಿರುವಂತಹದ್ದು. ಸರ್ಕಾರಿ ಅಂಗಸಂಸ್ಥೆಗಳಿಗೆ, ನೀವು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದೀರಿ, ನೀವು ಸರ್ಕಾರಿ ಅಂಗಸಂಸ್ಥೆಗಳಲ್ಲಿಯೂ ಕೂಡ ಊಟ ಮಾಡುವಾಗ ಒಂದು ಸಸ್ಯಾಹಾರದ ಊಟವನ್ನೇ ನಾವು ಪದ್ಧತಿಯಾಗಿ ಮುಂದುವರಿಸಿಕೊಂಡು ಬಂದಿದ್ದೀವಿ. ಈಗ ಮಂಡ್ಯ ಸಾಹಿತ್ಯ ಸಮ್ಮೇಳನ ಆರಂಭವಾಗುವ ಹೊಸ್ತಿಲಲ್ಲಿ ಈ ವಿವಾದ ಬೇಕಿತ್ತ? ಇದರ ಅಗತ್ಯ ಏನಾದ್ರೂ ಇತ್ತ? ಇದು ವಿವಾದ ಆಗ್ತಾ ಇರ್ಲಿಲ್ಲ. ಮಂಡ್ಯದಲ್ಲಿ ಈಗಾಗಲೇ 2 ಸಮ್ಮೇಳನಗಳಾಗಿದ್ದಾವೆ. ಜಯದೇವಿ ತಾಯಿ ಲಿಗಾಡೆ ಅವರ ಅಧ್ಯಕ್ಷತೆಯಲ್ಲಿ ಒಂದು, ಚದುರಂಗ ಅವರ ಅಧ್ಯಕ್ಷತೆ ಒಂದು. ಆಗ ಈ ಪ್ರಶ್ನೆನೇ ಉದ್ಭವಿಸಿರ್ಲಿಲ್ಲ. ಅವಾಗ ಏನು ಊಟ ಕೊಟ್ರು ಅದನ್ನ ಊಟ ಮಾಡಿ ಜನ ಹೋಗಿದ್ದಾರೆ. ಆದ್ರೆ ಇದು ವಿವಾದ ಆಗೋದಕ್ಕೆ ಕಾರಣ ಏನು ಅನ್ನೋಂಥದ್ದನ್ನ ನಾಗಣ್ಣ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಏನ್ ಮಾಡಿದ್ದಾರೆ, ಒಂದು ಸೂಚನೆಗಳನ್ನ ಹೊರಡಿಸೋ ಸಂದರ್ಭದಲ್ಲಿ ಮದ್ಯ, ತಂಬಾಕು ಹಾಗೂ ಮಾಂಸಾಹಾರವನ್ನ ನಿಷೇಧಿಸಲಾಗಿದೆ. ಸೊ ಮದ್ಯ ಮತ್ತು ತಂಬಾಕುಗಳು ನಿಜವಾಗ್ಲೂ ನಿಷೇಧಿಸಬೇಕಾಗಿರುವಂಥದ್ದು ನಿಷೇಧಿಸ್ಲಿ. ಆದ್ರೆ ಒಂದು ಆಹಾರವನ್ನ ನಿಷೇಧ ಮಾಡ್ತೀವಿ, ಅಲ್ಲಿ ತರೋ ಆಗಿಲ್ಲ ಅಂತ ಹೇಳಿದಾಗ ಆ ಆಹಾರನ್ನ ಬಹಳ ಪ್ರೀತಿಸುವಂತ ಬಹಳ ಜನ ಇದ್ದಾರೆ. ಅವರ ಮನಸ್ಸಿಗೆ ನೋವಾಗುತ್ತೆ. ಆಹಾರ ಸಂಸ್ಕೃತಿಯನ್ನ ಗೌರವಿಸಬೇಕಾಗಿರೋದು ಎಲ್ಲರ ಕರ್ತವ್ಯ ಆಗಿರುತ್ತೆ. ನೀವ್ ಇನ್ನೊಂದು ಪ್ರಶ್ನೆ ನಿಮ್ಮ ಮಾತಿನಲ್ಲಿ ಏನ್ ಸಿಕ್ಕಿದೆ ನನಗೆ ಅಂದ್ರೆ, ಯಾಕೆ ಮೊದಲಿಂದಲೂ ಈ ಸರ್ಕಾರಿ ಕಚೇರಿಗಳಲ್ಲಿರ್ಬೋದು ಅಥವಾ ಶಾಲಾ ಕಾಲೇಜುಗಳಲ್ಲಿರ್ಬೋದು ಅಥವಾ ಯಾವುದೇ ಸಾರ್ವಜನಿಕವಾದಂತ ಸಂದರ್ಭದಲ್ಲಿ ಮಾಂಸಾಹಾರ ಕೊಡೋದಿಲ್ವಲ್ಲ, ಯಾಕೆ ಇದು ಅಂತಂದ್ರೆ ಇದಕ್ಕೆ ಬಹಳ ಮುಖ್ಯವಾದ ಕಾರಣ, ನಮ್ಮ ಜನ ಈ ತರದ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದಾಗ್ಲಿ, ಸರ್ಕಾರದಲ್ಲಿ ಸೇವೆ ಸಲ್ಲಿಸೋದಾಗ್ಲಿ, ಇವೆಲ್ಲವೂ ತೀರಾ ಒಂದು 50-60 ವರ್ಷಗಳಿಂದ ಈಚೆಗೆ ಬರ್ತಾ ಇರೋದು ಇವೆಲ್ಲ. ಅದಕ್ಕೆ ಮೊದಲು ಇವೆಲ್ಲವನ್ನು ಸಾವಿರಾರು ವರ್ಷಗಳಿಂದ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದವರು ಒಂದೇ ಜಾತಿಯವರು. ಆ ಒಂದು ಜಾತಿಯವರ ಆಹಾರ ಪದ್ಧತಿ ಏನಿತ್ತು ಅವರು ಅದನ್ನ ಚಾಲ್ತಿಗೆ ತಂದಿದ್ರು. ಈಗ ಸಹಜವಾಗಿ ನಾವು ಸ್ವಲ್ಪ ನವಬ್ರಾಹ್ಮಣರಾಗಿರೋದ್ರಿಂದ ಆಯ್ತು, ಏನೋ ಒಂದು ಪಾಯಸ ಕುಡ್ಕೊಂಡು ಕೋಸಂಬರಿ ತಿನ್ಕೊಂಡು ಹೋಗೋಣ ಬಿಡಪ್ಪ ಅನ್ನೋ ರೀತಿಯಲ್ಲಿ ನಾವು ಅದ್ರ ಕಡೆ ಅಷ್ಟು ಗಮನ ಕೊಟ್ಟಿಲ್ಲ. ಇನ್ನೊಂದೇನು ಅಂದ್ರೆ, ನಮಗೆ ಮಾಂಸಾಹಾರಿಗಳು ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ 80% ಹೆಚ್ಚು ಜನ ಇದ್ದಾರೆ. ನಾವು 80% ಜನ. ಸರಿ, ಅಲ್ಲಲ್ಲ, ನಿಮ್ಮ ವಾದ ನನಗೆ ಅರ್ಥ ಆಯ್ತು. ನಾನು ಹೇಳ್ತಾ ಇರೋದು, ಇದು ಏಕಾಏಕಿ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಯಾಕೆ ಈ ಪ್ರಶ್ನೆ ಹೇಳ್ತಾ ಇದೆ? ಅದು ಬೇರೆ ಕಡೆ ನೀವೀಗ ಅಕಾಡೆಮಿನಲ್ಲಿ ಮೊದಲು ಆರಂಭಿಸಬಹುದು, ಅಥವಾ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆರಂಭಿಸಬಹುದು, ಅಥವಾ ಕನ್ನಡ ಪುಸ್ತಕ ಪ್ರಾಧಿಕಾರದಲ್ಲಿ ಆರಂಭಿಸಬಹುದು ಈ ಪದ್ಧತಿಯನ್ನ. ಬೇರೆ ಬೇರೆ ಅಂದ್ರೆ ಒಂದು ಈಗ ಏನಾಗ್ತಾ ಇದೆ, ಒಂದು ಮಹತ್ವದ ಮಂಡ್ಯ ಬಹಳ ವರ್ಷದ ನಂತರ ಈಗ ಈ ಗೋಷ್ಠಿಗೆ ಆತಿಥ್ಯ ಕೊಡ್ತಾ ಇದೆ. ಬಹುಶಃ 1974ರಲ್ಲಿ ಜಯದೇವಿ ತಾಯಿ ಲಿಗಾಡೆ ಅವರು ಅಧ್ಯಕ್ಷರಾಗಿ ಆ ಸಮ್ಮೇಳನ ನಡೆದಿದ್ದು. ಆಮೇಲೆ 1994ರಲ್ಲಿ ನಡೆಯಿತು. ಅಂದ್ರೆ 74-94 ಅಂದ್ರೆ 20 ವರ್ಷದ ನಂತರ 2ನೇ ಸಮ್ಮೇಳನ ನಡೆಯಿತು. ಈಗ 2014-14 30 ವರ್ಷದ ನಂತರ ನಡೀತಾ ಇದೆ. ಈ ಸಂದರ್ಭದಲ್ಲಿ ಯಾಕಂದ್ರೆ ಒಂದು ಪೂರ್ವ ಸಿದ್ಧತೆ ಇರುತ್ತಲ್ವಾ. ಈಗ ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಇದೆ, ಪೂರ್ವ ಸಿದ್ಧತೆ ಅಂತ ಹೇಳಿ ಒಂದು ಎಷ್ಟೋ ತಿಂಗಳಿಂದ ನಡೀತಾ ಇದೆ. ಈಗ ನಮ್ಗೆ ಅಲ್ಲಿ ಬೇರೆ ಬೇರೆ ತರದ ಪ್ರಶ್ನೆಗಳು ಆರಂಭದಲ್ಲಿ ಉದ್ಭವಿಸಿದ್ವು. ಅಧ್ಯಕ್ಷ ಯಾರಾಗಬೇಕು ಅನ್ನೋದೊಂದು ಬಹಳ ಇದು ಬಂತು. ಆಮೇಲೆ ಕಸಾಪ ಅಧ್ಯಕ್ಷರ ಕುರಿತ ಅವರ ನಿಲುವುಗಳ ಧೋರಣೆಗಳ ಕುರಿತು ಕಳೆದ ವರ್ಷದಿಂದಲೂ ಈ ತರದ ಒಂದು ವಿವಾದಗಳೆಲ್ಲ ಬೆನ್ನತ್ಕೊಂಡು ಬಂದಿದ್ವು. ಕಳೆದ ಸಲ ಹಾವೇರಿನಲ್ಲಿ ಸಮ್ಮೇಳನ ಮಾಡಿದಾಗಲೂ ಕೂಡ ತುಂಬಾ ಪ್ರಶ್ನೆಗಳಿದ್ದಿದ್ವು, ಬಹಳ ದೊಡ್ಡ ಚರ್ಚೆ ಆಗಿತ್ತು. ಸೊ ಏಕಾಏಕಿಯಾಗಿ ಇಷ್ಟು ದೊಡ್ಡ ಸಮಾರಂಭದಲ್ಲಿ, ಲಕ್ಷಾಂತರ ಜನ ಸೇರುವಂತ ಸಮಾರಂಭದಲ್ಲಿ
ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗುತ್ತಾ? ಈಗ ನಾನು ಹೆಗಡೆ ಅವರಿಗೆ ಕೇಳ್ತೀನಿ ಪ್ರಶ್ನೆ, ಆಮೇಲೆ ನಿಮ್ಗೆ ಬರ್ತೀನಿ ಮುಕುಂದರಾಜ್ ಅವರೇ. ಆಗ್ಬೋದು. ಹೆಗಡೆ ಅವರೇ, ನೀವೇನ್ ಹೇಳ್ತೀರಿ ನೀವು? ನಮಸ್ಕಾರ. ನಮಸ್ತೆ. ಈಗ ಒಂದು ನಾನು ನನ್ನದಲ್ಲದ ವಿಷಯವನ್ನು ನಾನು ಯಾಕೆ ಚರ್ಚೆ ಮಾಡ್ಬೇಕು ಹೇಳಿದ್ರೆ ನೀವು ಕರೆದ್ರಿ ನನ್ನನ್ನು. ಈಗ ಮುಕುಂದರಾಜ್ ಬೇರೆ ಬೈತಾರೆ ಇನ್ನು ಆಮೇಲೆ, ಬ್ರಾಹ್ಮಣರು ನೀವ್ ಯಾಕ್ರಿ ಮಾತಾಡ್ತೀರಿ ಇದನ್ನೆಲ್ಲ ಅಂತ. ಹ ಈಗ ನಾವು ಮಾಂಸ ತಿನ್ನೋರಲ್ಲ. ಇರ್ಲಿ. ಈಗ ಭಾರತ ಬಹುಮುಖಿ ಸಂಸ್ಕೃತಿಯ ದೇಶ, ಇದ್ರ ಬಗ್ಗೆ ಪ್ರಶ್ನೆ ಇಲ್ಲ. ನೀವು ನಾನೊಂದು 2-3 ಬಾರಿ ಭಾರತ ಪ್ರವಾಸ ಮಾಡಿದ್ದೇನೆ. ಎಲ್ಲೆಲ್ಲಿ ಎಷ್ಟೆಷ್ಟು ಆಹಾರ ಪದ್ಧತಿ ಇದೆ, ನೃತ್ಯ ಪರಂಪರೆ ಇದೆ, ಆಮೇಲೆ ಅಗಾಧವಾದಂತ ವಸ್ತ್ರ ಪರಂಪರೆ ಇದೆ. ಈ ಪರಂಪರೆಗಳು ಎಲ್ಲವೂ ಉಳಿಬೇಕು ಹೇಳುದು ನನ್ನ ವಾದ. ಗೌಡ್ರ ನಾಟಿ ಕೋಳಿ ಸಾರು ಉಳಿಬೇಕು, ಭಟ್ರ ಮನೆ ಟೊಮೆಟೊ ಸಾರು ಉಳಿಬೇಕು. ಮುಕುಂದರಾಜರದ್ರೆ ಏನ್ರಿ ಸ್ಪೆಷಲ್ಲು ನಂಗೆ ಗೊತ್ತಿಲ್ಲ, ಅವ್ರದ್ದೇನಾದ್ರು ಸ್ಪೆಷಲ್ ಇದ್ರೆ ಅದು ಉಳಿಬೇಕು. ಮಂಗಳೂರಲ್ಲೇನೋ ಪುಳಿ ಮುಂಚಿ ಮೀನು ಅಂತ ಮಾಡ್ತಾರೆ, ಅದು ಉಳಿಬೇಕು. ಹವ್ಯಕ ಭಾಷೆ ಉಳಿಬೇಕು, ಕೊಂಕಣಿ ಭಾಷೆ ಉಳಿಯಬೇಕು, ಬೇರೆ ಭಾಷೆ ಉಳಿಬೇಕು. ಹಾಗಿದ್ದಾಗ ಮಾತ್ರ ಭಾರತದ ಬಹು ಸಂಸ್ಕೃತಿಯ ವ್ಯವಸ್ಥೆ ಅದು ಭಾರತವನ್ನ ಮತ್ತಷ್ಟು ಸುಂದರಗೊಳಿಸ್ತದೆ ಹೇಳುವಂಥದ್ದು ನನ್ನ ನೇರವಾದ ಅಭಿಪ್ರಾಯ. ಒಂದು. ಎರಡನೇದು, ನಾವು ಈ ಮಾಂಸಾಹಾರ ಮತ್ತು ಸಸ್ಯಾಹಾರ ನಾವು ಹೆಚ್ಚು ಮಾತಾಡಿದ್ರೆ, ಹೇಳಿದಲ್ಲ ನಾನು, ಮುಕುಂದರಾಜ್ ನಾಳೆ ಹಿಡ್ಕೊಳ್ತಾರೆ ನನಗೆ. ಅದಕ್ಕೆ ನಾವು ನಿಜವಾಗಿ ಇದರಲ್ಲಿ ಭಾಗವಹಿಸಬಾರ್ದು. ಮಾಂಸಾಹಾರ ಬೇಕಾ ಬೇಡ ಒಳ್ಳೆ ನಿರ್ಧಾರ ತಗೊಳ್ಬೇಕಾದ್ದು ಮಾಂಸಾಹಾರ ತಗೊಳ್ಳೋರು ಮಾತ್ರ. ಸಸ್ಯಾಹಾರಿಗಳಿಗೆ ಅಲ್ಲಿ ಅಂತ ಮೂಗು ತೂರಿಸುದು, ಬೇಕೇನ್ರಿ ಬೇಕು, ಮಾಡ್ಬೇಕಾ ಮಾಡಿ, ನೀವಿಬ್ರು ಕೂತ್ಕೊಳ್ಳಿ ಬಗೆಹರಿಸ್ಕೊಳ್ಳಿ. ಸಸ್ಯಾಹಾರಿಗಳು ಹೋಗಿ ಅದನ್ನ ಬೇಡ ಹೇಳಿದ್ರೆ ಅಲ್ಲಿ ಜ್ಯೇಷ್ಠತೆ ಮತ್ತು ಕನಿಷ್ಠತೆ, ಸಹ್ಯ ಮತ್ತು ಅಸಹ್ಯ ಅಂತ ಸ್ಟಾರ್ಟ್ ಆಗ್ಬಿಡ್ತದೆ. ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಐ ಆಮ್ ವೆರಿ ಸ್ಯಾಡ್, ದಯವಿಟ್ಟು ಕ್ಷಮಿಸಿ. ತೀರಾ ಅತಿರೇಕದ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಇವತ್ತು ಬೈಗಳು ಕೂಡ ಪ್ರಾರಂಭ ಆಗಿದೆ. ಹಾಗಾಗಿ ನಾನು ಹೇಳುದು, ಅದಕ್ಕೆ ಲೈಸೆನ್ಸ್ ಕೂಡ ಇಲ್ಲ, ಅದು ಹಾಗೆ ಹೋಗಬಾರ್ದು. ಕೊನೆಯದಾಗಿ ಹೇಳುದಿಷ್ಟೇ, ಮಂಡ್ಯದ ಸಂಸ್ಕೃತಿ, ಮಂಡ್ಯದಲ್ಲಿ ಮಾಡುವಾಗ ನೀವು ಭಾರತೀಯ ಸಂಸ್ಕೃತಿ ಅಂದ್ರೆ ಎಲ್ಲ ಸಂಸ್ಕೃತಿಗಳನ್ನು ಒಳಗೊಂಡೇ ಆಗಬೇಕು. ಹಾಗಾಗಿ ಭಾರತದ ಒಂದು ಭಾಗವಾಗಿಯೇ ಮಂಡ್ಯದ ಸಂಸ್ಕೃತಿಯು ಕೂಡ ಇರೋದ್ರಿಂದ ಒಂದು ಕಾಂಪ್ರಮೈಸ್. ಕೊನೆಯ ದಿವಸ ಯಾಕೆ ಒಂದು ನಾಟಿ ಕೋಳಿ ಸಾರು ಕೊಡಬಾರ್ದು? ಕೊನೆಯ ದಿವಸ ಒಂದು ಯಾಕೆ ಏನಾದ್ರು, ನಂಗೆ ಗೊತ್ತಿಲ್ಲ ಇದ್ರೊಳಗೆ ಏನೇನು ಮಾಡ್ತಾರೆ ಅಂತ, ಒಂದೇನಾದ್ರು ಡ್ರೈ ಐಟಮ್ ಮಾಡಿದ್ರೆ ಹನೀಫರು ನಾವೆಲ್ಲ ಹೋಗ್ಬೋದು. ನಾನು ತಿನ್ನದಿದ್ರು ನಿಮ್ಮೊಟ್ಟಿಗೆ ನಾನು ಭಾಗವಹಿಸ್ತೇನೆ. ಸೊ ಒಂದು ಏನೋ ಕಾಂಪ್ರಮೈಸ್. ಮತ್ತೆ ನಿಷೇಧ ಹೇಳುದುಂಟಲ್ಲ, ದಟ್ ಶುಡ್ ಬಿ ಸ್ಟ್ರಾಂಗ್ಲಿ ಕಂಡೆಮ್. ನಿಷೇಧ ಹೇಳಿ ಬರಲೇಬಾರ್ದು. ಸೊ ಈ ಸಮಸ್ಯೆ ಬಹುಶಃ ಬಂದಿರೋದು ಅಲ್ಲಿ ಆ ಒಂದು ಒಕ್ಕಣೆ ಬಂದದ್ರಿಂದ ಅಂತ ಅನಿಸ್ತಾ ಇದೆ ಅಲ್ವಾ ನಾಗನಗೌಡ್ರೆ? ಅಲ್ಲ, ಅದು ಟ್ರಿಗರ್ ಮಾಡಿದೆ, ಪರಿಸ್ಥಿತಿನ ಟ್ರಿಗರ್ ಮಾಡಿದೆ ಅದು. ಆಮೇಲೆ ಮುಂದುವರೆದ ಈ ಪ್ರಶ್ನೆ ಎಲ್ಲಾ ಸಾಹಿತ್ಯ ಸಮ್ಮೇಳನ ಬಂದಿರುತ್ತೆ, ಖಂಡಿತ ಬಂದಿರುತ್ತೆ. ಆದ್ರೆ ಅದನ್ನ ಮುನ್ನೆಲೆಗೆ ತರ್ಲಿಕ್ಕೆ ಬಿಟ್ಟಿರ್ಲಿಕ್ಕಿಲ್ಲ ಎಲ್ಲೂ ಕೂಡ. ಈ 86 ಸಾಹಿತ್ಯ ಸಮ್ಮೇಳನ ನಮ್ಮ ಮುಕುಂದರಾಜ್ ಸರ್ ಹೇಳಿದ್ರು, ಕನ್ನಡ ಸಾಹಿತ್ಯ ವೇದಿಕೆಗಳ ಸಾಹಿತ್ಯ ಪರಿಷತ್ ಇರ್ಬೋದು, ಸರ್ಕಾರಿ ನೌಕರಿಗಳಿರ್ಬೋದು, ಯಾರು ಅದರ ಮುಂಚೂಣಿಯಲ್ಲಿ ಇದ್ರು ಅವರು ಮೊದಲಿಂದ ಕೂಡ ವೆಜಿಟೇರಿಯನ್ಗಳಾಗಿದ್ದರಿಂದ ಕೂಡ ಒಂದು ಕಲ್ಚರ್ ಅನುಚಾನವಾಗಿ ಬಂದಿದೆ. ಆದ್ರೆ ಮಾಂಸಾಹಾರ ಬೇಕು ಅಂತಕ್ಕಂಥ ಬೇಡಿಕೆ ಅಲ್ಲಲ್ಲಿ ಕೂಡ ಕೇಳಿ ಬಂದಿದೆ. ಮಂಡ್ಯದಲ್ಲಿ ಯಾಕೆ ಅದಕ್ಕೊಂದು ಶಕ್ತಿ ಬರ್ತಾ ಇದೆ ಅಂತಂದ್ರೆ, ಇಲ್ಲ ಮಾಂಸಾಹಾರ ಅದಲ್ಲ. ಈಗ ಅತಿಥಿಗಳನ್ನ ಕರ್ಕೊಂಡೋಗಿ ಹೋಟ್ಲಲ್ಲೋ ಎಲ್ಲೋ ಕಡೆ ಮಾಂಸಾಹಾರದ ಊಟ ಮಾಡಿಸಿದ್ದಿದೆ ಸಾಹಿತ್ಯ ಸಮ್ಮೇಳನದಲ್ಲಿ ಅಲ್ವಾ? ಸಂಘಟಕರೇ ಕರ್ಕೊಂಡೋಗಿರೋದು. ನನಗೆ ಗೊತ್ತಿದ್ದಂಗೆ ನಾನು ಜಿಲ್ಲಾ ಸಮ್ಮೇಳನಗಳಲ್ಲಿ ಕೆಲವು ಕಡೆ ಗಮನಿಸಿದ್ದೀನಿ, ಅಧ್ಯಕ್ಷರನ್ನು ಅತಿಥಿಗಳನ್ನು ಕರ್ಕೊಂಡೋಗಿ ಅಥವಾ ಗೋಷ್ಠಿ ಅಧ್ಯಕ್ಷರನ್ನು ಕರ್ಕೊಂಡೋಗಿ ಬೇರೆ ಕಡೆ ಮಾಡಿರೋದು ಇದೆ. ಇಲ್ಲ ಅಂತ ಹೇಳಿ ಏನಿಲ್ಲ, ತಿನ್ಲೇಬಾರ್ದು ಅನ್ನುವಂಥದ್ದು ಏನೂ ಮಾಡಿಲ್ಲ. ಆದ್ರೆ ಟಿಗರ್ ಆಗಿರೋದು ಕಸಾಪ ಕನ್ನಡ ಸಾಹಿತ್ಯ ಪರಿಷತ್ತಿನ ಆ ಒಂದು ಸುತ್ತೇಲಿನಲ್ಲಿದ್ದಂತಹ ಒಂದು ಶಬ್ದದಿಂದಾಗಿ ನಿಷೇಧಿಸಲಾಗಿದೆ ಅನ್ನುವಂಥದ್ದು ಅಲ್ವಾ? ಈಗ ಇಷ್ಟು ದೊಡ್ಡ ಸಮ್ಮೇಳನದಲ್ಲಿ ಮಾಂಸಾಹಾರಿ ಊಟ ಮಾಡಿ ಹಾಕ್ಲಿಕ್ಕೆ ಆಗುತ್ತಾ ಪ್ರಾಯೋಗಿಕವಾಗಿ? ಮುಕುಂದರಾಜ್ ಅವರೇ, ಪ್ರಾಯೋಗಿಕವಾಗಿ ಸಾಧ್ಯ ಇದೆಯಾ ಅದು? ಅಲ್ಲ, ಖಂಡಿತ ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ. ಅದ್ರಲ್ಲೂ ಮಂಡ್ಯ ಜಿಲ್ಲೆ ಜನ ಇದಾರಲ್ಲ, ಈ ಇಂಥದ್ರೊಳಗೆ ಬಹಳ ಔದಾರ್ಯ ಇರೋಂಥವ್ರು. ಅವ್ರ ಮನೆಗೆ ಹೋದ್ರೇನೆ ಈ ರೀತಿಯಾದಂತ ಮಾಂಸಾಹಾರನ ಅಡಿಗೆ ಮಾಡೇ ಊಟಕ್ಕಿಡೋದು. ಇವಾಗ್ಲೂ ಕೂಡ ನಮ್ಮ ಮನೆಗಳಲ್ಲಿ ನಾವೆಲ್ಲ ಒಕ್ಕಲಿಗರುಗಳು, ನಮ್ಮ ಮನೆಗಳಲ್ಲಿ ನೆಂಟರು ಬಂದ್ರೆ ನಾವೇನಾದ್ರೂ ಅವ್ರಿಗೆ ಸ್ವೀಟ್ ಮಾಡಿಟ್ಟು ಅಂದ್ರೆ ಅವ್ರು ಬೈಕೊಂಡು ಹೋಗ್ತಾರೆ ನಮ್ಮನ್ನ. ಏನು ಗತಿ ಇಲ್ದಲ್ಲ ಇವ್ರ ಮನೆಗೆ ಬಂದಿದ್ವ, ಒಬ್ಬಟ್ಟು ಮಾಡ್ಬಿಟ್ರು, ಪಾಯಸ ಮಾಡ್ಬಿಟ್ರು ಅಂತ ಬೈಕೊಂಡು ಹೋಗ್ತಾರೆ. ಅವ್ರಿಗೆ ಮೊದಲೆಲ್ಲ ಮಾಂಸಾಹಾರದ ಅಡಿಗೆಗಳನ್ನ ಮಾಡಿ ಅವ್ರನ್ನ ಉಣಬಡಿಸಿ ಅವ್ರು ಸಂತೃಪ್ತಗೊಂಡು, ಇನ್ನು ಇವ್ರು ನಮ್ಮ ಮನೇಲಿ ಇರೋದ್ ಬೇಡ ಅಂದಾಗ ಪಾಯಸ ಮಾಡ್ಬಿಟ್ರೆ ಗೊತ್ತಾಗೋಗುತ್ತೆ ಅವ್ರಿಗೆ
ಪಾಯಸ ಮಾಡಿದ್ದಾರೆ ಅಂದ್ರೆ ಇನ್ನ ನಾವು ಹೋಗ್ಬೇಕು ಅಂತ ಹೇಳಿ. ಹಾಗೆ ಪಾಯಸ ಮಾಡುವುದು, ಸ್ವೀಟು ಇಂಥದ್ದೆಲ್ಲ ಮಾಡೋದು ಅಂದ್ರೆ ಅತಿಥಿಗಳನ್ನ ಅವಮಾನಿಸುವುದು ಅನ್ನೋ ಅರ್ಥ ನಮ್ಮ ಮನೆಗಳಲ್ಲಿ ಇವತ್ತಿಗೂ ಇದೆ. ನಮ್ಮ ಮನೆಗೆ ಯಾರು ಬಂದ್ರು ಕೂಡ ನಾವು ಏಕ್ದಮ್ ಪಾಯಸ ಮಾಡೋದು, ಒಬ್ಬಟ್ಟು ಮಾಡೋದು ಇಂಥದ್ದು ಮಾಡಕ್ ಹೋಗಲ್ಲ. ಅದು ಮನೆ ಆದ್ರೆ- ಸಂಗತಿ ಆಯ್ತು ಮುಕುಂದರಾಜ್ ಅವರೇ, ನಾನು ಹೇಳ್ತಾ ಇರೋದು ಇದು ಅದೇ ಅದು ಅದೇ ಮನೆ ಅದೇ ಸಂಗತಿ ಇದನ್ನ ಆಯ್ತು. ಒಂದು ಮನೆಯ ಸ್ವರೂಪದಲ್ಲೇ ಯೋಚನೆ ಮಾಡಿ, ಮಂಡ್ಯದೊಳಗಡೆ ಇರುವ ಎಲ್ಲಾ ಜನರು ಕೂಡ ಅವ್ರ ಮನೆಗಳಲ್ಲಿ ಇದನ್ನ ಮಾಡ್ತಾ ಇರ್ಬೇಕಾದ್ರೆ, ಒಂದು ಸಾರ್ವಜನಿಕ ಸಮಾರಂಭ ನಡೆಯುವ ಸಂದರ್ಭದಲ್ಲಿ ಕೂಡ ಅದನ್ನ ಮಾಡಬೇಕು. ಅದೇ ಮಂಡ್ಯದಲ್ಲಿ ಅಥವಾ ಬೇರೆ ಬೇರೆ ಕಡೆ ನೀವು ಹಾಸನ ತಗೊಳ್ಳಿ, ತುಮಕೂರು ತಗೊಳ್ಳಿ, ಬೆಂಗಳೂರು ಗ್ರಾಮಾಂತರ ತಗೊಳ್ಳಿ, ಕೋಲಾರ ಇಲ್ಲೆಲ್ಲ ಈ ಚುನಾವಣಾ ಸಮಾವೇಶಗಳು ಅವು ಇವು ಮಾಡಿದಾಗ ಮಾಂಸಾಹಾರ ಕೊಡ್ತಾ ಇಲ್ವಾ? ಅಲ್ಲಿ ಕೊಡಕ್ ಅದು ಸಾಧ್ಯ ಇದೆ, ಪಕ್ಷಗಳದ್ದು, ಇಲ್ಲಿ ಕೊಡಕ್ ಅದು ಸಾಧ್ಯ ಬೇರೆ. ಇಲ್ಲ. ಇದು ಸರ್ಕಾರಕ್ಕೆ ಈಗ ನೋಡಿ, ಸರ್ಕಾರ 25 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದೆ ಈ ಸಮ್ಮೇಳನಕ್ಕೆ. ಆಮೇಲೆ ಬೇರೆ ಬೇರೆ ಸರ್ಕಾರಿ ಸಮಾರಂಭಗಳಲ್ಲಿ ಈ ತರದ ಪದ್ಧತಿ ಇಲ್ಲ. ಏಕಾಏಕಿ ಈಗ ಯಾಕಂತ ಹೇಳಿದ್ರೆ ಕನ್ನಡದ ಭಾಷೆಗೆ ಸಂಬಂಧಿಸಿ, ಕನ್ನಡ ಸಂಸ್ಕೃತಿಗೆ ಸಂಬಂಧಿಸಿ, ಹನೀಫ್, ಕನ್ನಡದ ಪುಸ್ತಕ ಸಂಬಂಧಿಸಿ ಬಹಳ ಮಹತ್ವದ ಒಂದು ಘಟನೆ ಇದು. ಆಯ್ತು, ನಿಮ್ದೆಲ್ಲ ಒಪ್ಕೊಂಡೆ. ಈಗ ನೀವು ಕೇಳಿದ ಪ್ರಶ್ನೆ ಏನು, ಮಾಂಸಾಹಾರ ಕೊಟ್ರೆ ಏನ್ ತಪ್ಪಾಗುತ್ತೆ ಮತ್ತು ಆರ್ಥಿಕವಾಗಿ ಏನಾದ್ರು ಹೊರೆ ಬರುತ್ತಾ? ಇದನ್ನ ನಾವ್ ಯೋಚನೆ ಮಾಡ್ಬೇಕು. ಆರ್ಥಿಕವಾಗಿ ಅಲ್ಲ, ಮಾಂಸ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಹೊಡೆದಾಟ ಆಗ್ಲಿಕ್ಕಿಲ್ವಾ ಅಲ್ಲಿ? ಇಲ್ಲ ಇಲ್ಲ ಈಗ ಇಲ್ಲ ಸಾರ್, ಹಂಚ್ಕೊಂಡ್ ತಿನ್ನೋ ಜನ ಸಾರ್ ನಾವು. ನಮ್ಮ ಹತ್ರ ಕಡಿಮೆ ಇದ್ರು ಬೇರೆಯವ್ರಿಗೆ ಊಟ ಹಾಕಿ ಹಂಚ್ಕೊಂಡ್ ತಿನ್ನೋ ಗುಣ ನಾವು. ಹನೀಫ್, ನಿಮ್ಗೆ ನೆನಪಿರ್ಬೇಕು, ಸುಮಾರು ಒಂದು 25 ವರ್ಷದಿಂದ ರಾಜಾಜಿನಗರದ ರಾಮ ಮಂದಿರದ ಆವರಣದಲ್ಲಿ ಪರಸ್ಪರ ಕಾರ್ಯಕ್ರಮ ಮಾಡಿ ಒಬ್ಬಟ್ಟಿನಿಂದ ಬಾಡೂಟದವರೆಗೆ ಅಂತ ಮಾಡ್ದೋ. ಅಲ್ಲಿ ಎಂತೆಂತ ಜನ ಎಲ್ಲ ಬಂದ್ರು. ನೀವೇ ಅದನ್ನ ಸರಿಯಾದ ರೀತಿಯಲ್ಲಿ ನಿಂತು ಸಂಘಟಿಸಿದಂತವ್ರು. ನರಸಿಂಹಯ್ಯ ಅವರು, ಎಚ್ ನರಸಿಂಹಯ್ಯ ಎಲ್ಲರೂ ಬಂದಿದ್ರು. ಎಲ್ಲ ಸಾಹಿತಿಗಳೆಲ್ಲ ಬಂದಿದ್ರು, ವಿಚಾರ ಬಂದ್ರು, ಆಮೇಲೆ ರಾಜಕಾರಣಿಗಳು ಬಂದಿದ್ರು. ಎಲ್ಲ ಸೇರಿ ಒಬ್ಬಟ್ಟಿನಿಂದ ಬಾಡೂಟದವರೆಗೆ. ಯಾಕೆ ಆತರ ಮಾಡಿದ್ದು ನಾವು ಯೋಚನೆ ಮಾಡಿ ಅವಾಗ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬನ ಆಹಾರವನ್ನು ಗೌರವಿಸಬೇಕಾಗಿರುವುದು ನಮ್ಮ ಕರ್ತವ್ಯ. MG ಹೆಗಡೆಯವರು ಬಹಳ ಚೆನ್ನಾಗಿ ಹೇಳಿದ್ರು. ಇಡೀ ದೇಶ ಸುತ್ಕೊಂಡ್ ಬಂದಿದ್ದೀನಿ 2 ಸರಿ ಅಂತ ಹೇಳಿದ್ರು. ಎಲ್ಲ ಕಡೆ ಅವರವ್ರದೇ ಆದ ರೀತಿಯ ಆಹಾರದ ಪದ್ಧತಿಗಳಿದಾವೆ. ಈಗ ಹವ್ಯಕರ ಮನೆ ಒಳಗಡೆ ಅವ್ರು ತಂಬುಳಿಗಳು ಮಾಡ್ತಾರಲ್ಲ, ಅದೇನ್ ರುಚಿಯಾಗಿರುತ್ತೆ. ಅವ್ರ ಮನೆಗೆ ಹೋಗಿ ನಾವು ತಂಬುಳಿ ಊಟ ಮಾಡಿದ್ರೆ ಹಂಗೆ ಬಂದು ಅಂತಂದ್ರೆ ನಮಗ್ ನಾವೇ ಅನ್ಯಾಯ ಮಾಡ್ಕೊಂಡಂಗೆ. ಅಷ್ಟು ರುಚಿಯಾದ ತಂಬುಳಿಗಳನ್ನ ಅವ್ರು ಮಾಡ್ತಾರೆ. ಹಾಗೆ ಈ ಮಾಂಸಾಹಾರಿಗಳ ಮನೆಯಲ್ಲಿ ಕೋಳಿ ಸಾರು ಒಂದು ವಿಶೇಷವಾದ್ದು. ಇದು ಆರ್ಥಿಕವಾದ ಇದು ಏನಾದ್ರು ಬಂದ್ರೆ ಕೋಳಿ ಮಾಂಸ ಖಂಡಿತ ಅತ್ಯಂತ ಕಡಿಮೆ ಬೆಲೆಗೆ ಸಿಗುತ್ತೆ. ಅದು 150 ರೂಪಾಯಿ 200 ರೂಪಾಯಿ ಒಳಗಡೆ 1 kg ಸಿಗುತ್ತೆ. ನೀವು ಯಾವುದೇ ಒಂದು ತರಕಾರಿ ಈ ಕಾಲದಲ್ಲಿ ಹೋದ್ರೆ 100 ರೂಪಾಯಿ 150 ರೂಪಾಯಿ kg ತರಕಾರಿಯೂ ಇರುತ್ತೆ. ತರಕಾರಿಗೂ ಇದಕ್ಕೂ ಒಂದು 50-60 ರೂಪಾಯಿ ವ್ಯತ್ಯಾಸ ಆಗ್ಬೋದಷ್ಟೇ. ಸಾಂಕೇತಿಕವಾಗಿ ಕೊಡಿ, ಹೊಟ್ಟೆ ತುಂಬ ಏನು ಕೊಡ್ಬೇಕು ಅಂತ ಏನಿಲ್ಲ. ಒಂದೊಂದು ಪೀಸು ಸುಮ್ಮನೆ ಸಾಂಕೇತಿಕವಾಗಿ ಕೊಟ್ಟರು ಕೂಡ ಜನ ಸಂತೋಷ ಪಡ್ತಾರೆ. ನಮ್ಮ ಆಹಾರದ ಬಗ್ಗೆ ಸಾಹಿತ್ಯ ಪರಿಷತ್ಗೆ ಗೌರವ ಇದೆ ಅನ್ನುವಂತ ಒಂದು ವಿಶ್ವಾಸ ಜನರಿಗೆ ಬರುತ್ತೆ. ಇಲ್ಲ ಹೆಗಡೆ ಅವರೇ, ಈಗ ನಾಗಣ್ಣ ಅಲ್ಲ, ಪ್ರಾಕ್ಟಿಕಲ್ ಆಗಿ ಇದು ಸಾಧ್ಯ ಇದೆಯಾ? ಪ್ರಾಕ್ಟಿಕಲ್ ಆಗಿ ಅದನ್ನ ಹೇಳಿ, ನೀವು ಹೇಳ್ತೀರಲ್ವ, ನೀವು ಏನ್ ನಿಮ್ಮ ಆಲೋಚನೆಗಳು ಏನು? ಸರ್, ಖಂಡಿತ ಸಾಧ್ಯ ಇದೆ. ಯಾಕೆ ಸಾಧ್ಯ ಅಂತ ಹೇಳಿದ್ರೆ ನೋಡಿ, 2-3 ಪ್ರಶ್ನೆಗಳನ್ನ ಮುಂದೆ ಇಡ್ತಿದ್ದಾರೆ. ತುಂಬಾ ಜನ ಬರ್ತಾರೆ, ನಾವು ಮಟನ್ ಊಟ ಮಾಡ್ಲಿಕ್ಕೆ ಆಗಲ್ಲ, ಜನ ದಾಂಧಲೆ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಒಂದು. ಮತ್ತೆ ಎರಡನೇದಾಗಿ ಏನ್ ಹೇಳ್ತೀರ ಇರ್ತಕ್ಕಂಥ ವಾದ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಮಾಡಬಾರ್ದು, ಇಷ್ಟು ದಿನ ಮಾಡ್ಕೊಂಡ್ ಬಂದಿಲ್ಲ, ಈಗ ಯಾಕೆ ಮಾಡ್ಬೇಕು ಅಂತಕ್ಕಂಥ ಪದ್ಧತಿ ಕೂಡ ಕೇಳ್ತಿದ್ದಾರೆ. ನಮ್ದು ಅದೇ ಪ್ರಶ್ನೆ ಇರ್ತಕ್ಕಂಥದ್ದು, ಇಷ್ಟು ದಿನ ಮಾಡಿಲ್ಲ, ಅದೇ ಕಾರಣಕ್ಕೆ ಈಗ ಮಾಡಿ ಅನ್ನೋದು ಒಂದು ವಿಚಾರ. ಮತ್ತೆ ನಮ್ಮ ಮುಕುಂದ್ ಸರ್ ಹೇಳಿದಾಗೆ, ನೀವು ಮಾಂಸದ ಊಟ ಅಂದ ತಕ್ಷಣ ಯಾವ್ದೋ ಬೀಗ್ ರೂಟ್ತಲ್ಲೋ ಮತ್ತೊಂದು ಕೊಟ್ಟಂಗೆ ಅಷ್ಟೇ ಆಡಂಬರವಾಗಿ ಕೊಡ್ಬೇಕು ಅಂತ ನಾವ್ ಹೇಳ್ತಿಲ್ಲ. ನಿಮಗೊಂದು ಕೋಳಿ ಸಾರು, ಒಂದು ಮುದ್ದೆ ಕೊಡ್ಲಿಕ್ಕೆ ಸಮಸ್ಯೆ ಏನಾಗೋದಿಲ್ಲ. 1 ಲಕ್ಷ ಮುದ್ದೆ ಆಗ್ಲಿ ಸರ್, 1 ಲಕ್ಷ ಮುದ್ದೆನ ಜನನೇ ನಿಂತು ರೆಡಿ ಮಾಡ್ಕೊಡ್ತಾರೆ. ಕೋಳಿ ಸಾರು ಕೂಡ ಮಾಡ್ತಾರೆ, ಎಲ್ಲವನ್ನೂ ಬಡಿಸ್ಬೋದು, ಸಾಧ್ಯ ಇದೆ ಕೂಡ. ಯಾಕಂತ ಹೇಳಿದ್ರೆ ಇಲ್ಲಿ ಆಗ್ಲೇ ನಮ್ಮ ಮುಕುಂದ್ ಸರ್ ಹೇಳ್ದಂಗೆ ರಾಜಕೀಯ ಸಮಾವೇಶಗಳಲ್ಲಿ 50,000 1 ಲಕ್ಷ ಒಮ್ಮೆಗೆ ಸೇರಿ ಕೂಡ ಅವ್ರಿಗೆ ಬಿರಿಯಾನಿ ಕೊಡುವಂತದ್ದು ಮತ್ತೊಂದು ಮಾಡ್ಲಾಗುತ್ತೆ. ವ್ಯವಸ್ಥಿತವಾಗಿ ಇಲ್ಲಿ ಮಾಡಿರ್ತಕ್ಕಂಥ 40 ಎಕರೆ ಇರತಕ್ಕಂಥ ಜಾಗ, ಅದು ಒಂದು ವ್ಯವಸ್ಥಿತವಾಗಿ ಎಲ್ರು ಕೂಡ ನಾವು ಕನಿಷ್ಠ ಕೋಳಿ ಸಾರು ಮತ್ತೆ ಮುದ್ದೆನ ಕೊಡ್ಲಿಕ್ಕೆ ಅವಕಾಶ ಇದೆ. ಇವತ್ತು ಯಾಕೆ ಈ ಕಲ್ಚರ್ ಅನ್ನ ಮಾಡ್ಬೇಕು ಅಂದ್ರೆ, ಮಂಡ್ಯದಲ್ಲಿ ಯಾರು ತೀರ್ಕೊಂಡ್ರೆ 11 ದಿನಕ್ಕೆ ಕಾರ್ಯ ಮಾಡ್ತಾರೆ. 11 ದಿನಕ್ಕೆ ಕಾರ್ಯಕ್ಕೆ ಮೊದಲೆಲ್ಲ ಏನ್ ಮಾಡ್ತಿದ್ರು, ವೆಜಿಟೇರಿಯನ್ ಅಡುಗೆಯನ್ನ ಮಾಡಿಸ್ತಾ ಇದ್ರು. ಈಗ ಮಂಡ್ಯದ ಕಲ್ಚರ್ ಹೆಂಗಾಗಿದೆ ಅಂತ ಹೇಳಿದ್ರೆ, ಆ 11 ದಿನ ತಿಥಿ ಕಾರ್ಯಕ್ರಮ ಕೂಡ ನಾನ್ ವೆಜ್. ಈಗ 11 ದಿನ ತಿಥಿ ಕಾರ್ಯಕ್ರಮನು ಕೂಡ ಈಗ ನಾನ್ ವೆಜ್ ಮಾಡ್ಬೇಕು. ವೆಜ್ ಮಾಡಿದ್ರೆ ಜನ ಬರಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ಈಗ ತಿಥಿನೂ ಕೂಡ ಇವತ್ತು ನಾನ್ ವೆಜ್ ಅಲ್ಲಿ ಮುಗಿಸ್ತಿದ್ದಾರೆ. ಅಂದ್ರೆ ಈ ತರ ನೀವು ವಾದ ಮಾಡ್ತಾ ಹೋದ್ರೆ, ತುಮಕೂರಿನಂತ ಊರಲ್ಲಿ ಬರೇ ವೆಜಿಟೇರಿಯನ್ ಊಟನೇ ಹಾಕ್ಬೇಕು ಅಂತ ಹೇಳಿದ್ರೆ ನೀವು ಹೋಗ್ತೀರಾ? ನೀವು
ಇಲ್ಲ ತಪ್ಪು ಅಂತ ಹೇಳ್ತೀವಿ. ಯಾಕಂದ್ರೆ ಸಾಹಿತ್ಯ ಸಮ್ಮೇಳನ ಕೇವಲ ಇಲ್ಲ, ತುಮಕೂರಿಗೂ ಅದರದ್ದೇ ಆದಂತ ಒಂದು ಈ ತರದ ಒಂದು ಸಾಂಸ್ಕೃತಿಕ ಬಾಂಧವ್ಯ ಇದೆ. ನಾನು ಅದನ್ನ ವಿವರಿಸಿ ಹೇಳಬೇಕಾಗಿಲ್ಲ ನಿಮ್ಗೆ. ಆ ತರ ವಾದ ಮಾಡ್ತಾ ಹೋದ್ರೆ ಇದು ಅಲ್ಲಿಯೂ ಕೂಡ ಮತ್ತೆ ಪ್ರಶ್ನೆ ಬರುತ್ತೆ. ಎರಡನೇದು, ಈಗ ವೆಜಿಟೇರಿಯನ್ ಊಟ ಮಾಡೋರು ಬಹಳ ಮಂದಿ ನಾನ್ ವೆಜಿಟೇರಿಯನ್ ಊಟ ಪಕ್ಕದಲ್ಲಿದ್ದಾಗ ಕುತ್ಕೊಳ್ಳಿಕ್ ಆಗಲ್ಲ ಅವರಿಗೆ. ಅದು ಅವರಿಗೆ ಅಭ್ಯಾಸದಿಂದ ಬಂದಿರೋದು. ಅದಕ್ಕೆ ನಾವು ಧರ್ಮವನ್ನು ಜಾತಿಯನ್ನು ದೂರೋದಲ್ಲ. ನಾನು ಹೇಳ್ತಾ ಇರೋದು ಅದೊಂದು ಅಭ್ಯಾಸ, ಒಂದು ಜೀವನ ಶೈಲಿಯಿಂದ ಬಂದಿರೋದು. ಸೊ ಇದು ಸಾರ್ವಜನಿಕವಾದಂತಹ ಸಮಾವೇಶದಲ್ಲಿ ಏಕಾಏಕಿ ಬಂದ್ರೆ ತೊಂದರೆ ಆಗ್ಲಿಕ್ಕಿಲ್ವಾ? ನೀವು ಅದಕ್ಕೆ ಒಂದು ಪೂರ್ವ ಸಿದ್ಧತೆ ಬೇಕಲ್ವಾ? ಈಗ ಶಾಲೆನಲ್ಲಿ ಮೊಟ್ಟೆ ಕೊಡುವ ಪ್ರಶ್ನೆ ಬಂದಾಗ್ಲೂ ಕೂಡ ಎಷ್ಟು ಚರ್ಚೆ ಆಯ್ತು, ಎಷ್ಟು ಸಮಯ ತಗೊಳ್ತದು ಅಲ್ವಾ? ಅಲ್ಲ, ಅದನ್ನ ಪೂರ್ವ ಸಿದ್ಧತೆಯನ್ನ ಯಾಕೆ ಮಂಡ್ಯ ಸಮ್ಮೇಳನದಿಂದ ಆಗಬಾರ್ದು ಸರ್? ಯಾಕಂದ್ರೆ ಮಂಡ್ಯ ಸಮ್ಮೇಳನದಲ್ಲಿ ನೀವು ಕನಿಷ್ಠ 1-2 ಪೀಸ್ ಕಬಾಬ್ ಹಾಕಿ ಒಂದು ಮೊಟ್ಟೆ ಕೊಡಿ, ಅಲ್ಲಿಂದ ಆರಂಭ ಆಗ್ಲಿ ಇದು. ಈಗ ಈ ಸಂಸ್ಕೃತಿಯನ್ನ ಯಾಕಂದ್ರೆ ನೋಡಿ, ಇವತ್ತು ನಾವು ನೋಡ್ತೇವೆ ನಮ್ಮ ರಾಜ್ಯದಲ್ಲಿ ಯಾವುದೇ ಹೋಟೆಲ್ಗೆ ಹೋಗಿ ನಾರ್ತ್ ಇಂಡಿಯನ್ ಡಿಶಸ್ ಇದೆ. ನಾರ್ತ್ ಇಂಡಿಯನ್ ಥಾಲಿ, ರೋಟಿ, ಮತ್ತೊಂದೆಲ್ಲವೂ ಇದೆ. ಇಡೀ ಕರ್ನಾಟಕದ ಜನ ಇಷ್ಟಪಡ್ತಕ್ಕಂತ ಯಾವುದು ಜೋಳದ ರೊಟ್ಟಿ ಆಗ್ಲಿ, ರಾಗಿ ಮುದ್ದೆ ಆಗ್ಲಿ, ಅಥವಾ ಕರಾವಳಿಯ ಮೀನು ಹುಳಿ ಆಗ್ಲಿ, ಎಲ್ಲಾ ಕಡೆ ಸಿಗೋದಿಲ್ಲ. ಯಾಕೆ ಸಿಗಲ್ಲ ಅಂತ ಹೇಳಿದ್ರೆ, ಮೊದಲನೇದಾಗಿ ಕರ್ನಾಟಕದ ಯಾವುದು ಖಾದ್ಯಗಳಿದಾವೋ ಅದು ಜನರಿಗೆ ಸರಿಯಾದ ರೀತಿಯಲ್ಲಿ ಇವತ್ತು ಪರಿಚಯ ಮಾಡ್ಕೊಳಕ್ ಆಗಿಲ್ಲ. ಸೊ ಇಂಥದ್ದು ವೇದಿಕೆ ಆಗುತ್ತೆ ಒಂದು. ಮತ್ತೆ ಎರಡನೇದಾಗಿ ನಾವೇನು ಇವತ್ತು ಚರ್ಚೆ ಮಾಡ್ತಿದ್ದೀವಿ, ಪೂರ್ವ ಸಿದ್ಧತೆಯನ್ನು ಈ ಸಮ್ಮೇಳನದಲ್ಲಿ ಮಾಡ್ಬೋದು. ನೀವು ಒಂದು ಮೊಟ್ಟೆ ಏನಾದ್ರು ಕೂಡ ಕೊಟ್ಟು ಶುರು ಮಾಡ್ಬೋದು ಇದನ್ನ. ನಾಳೆ ಏನಾಗುತ್ತೆ, ಇವತ್ತು ಒಬ್ರಿಗೆ ಮಾಂಸಾಹಾರ ಆಗಲ್ಲ, ನಾಳೆ ಆ ವ್ಯಕ್ತಿಗೆ ಆಗಲ್ಲ, ಆ ವ್ಯಕ್ತಿ ಕಂಡ್ರೆ ಆಗಲ್ಲ, ಅವ್ರ ಆಚಾರ ವಿಚಾರ ಆಗೋದಿಲ್ಲ ಅಂದಾಗ ಜನರು ನಾವು ಕನ್ನಡಿಗರಾಗಿ ಒಟ್ಟಿಗೆ ಹೋಗ್ಲಿಕ್ಕೆ ಹೆಂಗ್ ಸಾಧ್ಯ ಆಗುತ್ತೆ? ಆಹಾರದ ಭಿನ್ನತೆಯನ್ನ ನೀವು ಒಪ್ಕೊಳ್ಳಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿದ್ರೆ ನಾವು ನುಡಿಯಾಗಿ ಒಂದು ಸಮುದಾಯವಾಗಿ ಯಾವ ರೀತಿ ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ? ಈ ಮಿತಿಗಳೆಲ್ಲ, ಈ ಭಿನ್ನಾಭಿಪ್ರಾಯ. ಸರಿ, ಒಂದ್ ನಿಮಿಷ ಹೆಗ್ಡೆ ಅವರೇ, ನೀವೇನೋ ವೈಯಕ್ತಿಕವಾಗಿ ನೀವು ಬಹಳ ತಿರುಗಾಟ ನಡೆಸಿದ್ದೀರಿ ಕರ್ನಾಟಕದಾದ್ಯಂತ, ದೇಶದಾದ್ಯಂತ. ಇದ್ರ ಬಗ್ಗೆ ಅಷ್ಟು ನೀವು ನಾನ್ ವೆಜ್ ಊಟ ಮಾಡೋರ ಜೊತೆಗೆ ಕೂತ್ಕೊಂಡು ನೀವು ವೆಜಿಟೇರಿಯನ್ ಊಟ ಮಾಡ್ತೀರಿ. ಅದು ನಿಮ್ಮ ವೈಯಕ್ತಿಕವಾದಂತ ನಿಮ್ಮ ಒಂದು ಜೀವನ ಶೈಲಿನಲ್ಲಿ ಅಂಗೀಕೃತವಾಗಿರೋದು. ಬಟ್ ಸಾಹಿತ್ಯ ಸಮ್ಮೇಳನಕ್ಕೆ ಬರುವಂತಹ ಬೇರೆ ಬೇರೆ ಸಸ್ಯಾಹಾರಿಗಳಿಗೆ ಇದು ತೊಂದರೆ ಅಂತ ಅನ್ಸಲ್ವಾ? ಮಾನಸಿಕವಾಗಿ ಅವರನ್ನ ನಾವು ಇಲ್ಲಿಂದ ದೂರ ಮಾಡ್ತಾ ಇದೀವಿ ಅಂತ ಹೇಳಿ ಅನ್ಸಲ್ವಾ? ನೋಡಿ, ಅದರಲ್ಲಿ 2 ಕ್ಯಾಟಗರಿ ಇದೆ. ಯಾರೆಲ್ಲ ಹೋಟೆಲ್ಗೆ ಹೋಗಿ ಊಟ ಮಾಡ್ತಾರೋ, ಸಾರ್ವಜನಿಕವಾಗಿ ಊಟ ಮಾಡ್ತಾರೋ, ಹೋಟೆಲ್ಗಳಲ್ಲಿ ವೆಜ್ ನಾನ್ ವೆಜ್ ಇರೋಲ್ಲಿ ಊಟ ಮಾಡ್ತಾರೋ, ಅಲ್ಲಿ ಇಂತಹ ಕಾರ್ಯಕ್ರಮದಲ್ಲಿ ಸಮಸ್ಯೆ ಆಗಲ್ಲ ಅವರಿಗೆ. ಅಲ್ಲಿ ಒಂದ್ ನಿಮಿಷ, ಅದೇ ಪ್ರಶ್ನೆಯನ್ನ ನಾನು ಮುಕುಂದರಾಜ್ ಅವರಿಗೆ ಕೇಳ್ತೀನಿ. ತೊಂದರೆ ಆಗಲ್ವಾ ಮುಕುಂದರಾಜ್ ಅವರೇ? ಈಗ ಈ ಬಹಳ ಸಮಯದಿಂದ ಈಗ ನಾನ್ ವೆಜ್ ಅನ್ನ, ಅದು ತಪ್ಪು ಸರಿ ಅನ್ನೋ ಪ್ರಶ್ನೆ ಅಲ್ಲ, ಅದು ಜೀವನ ಶೈಲಿಯಿಂದ ಬಂದಿರುತ್ತೆ ಆ ತರ, ಅದು ಅಲ್ವಾ? ಅವರಿಗೆ ಮುಜುಗರ ಆಗಲ್ವಾ ನೀವು ಈ ತರ ಮಾಡಿದಾಗ? ಇಲ್ಲ, ಇದು ಸಪರೇಟ್ ಕೌಂಟರ್ ಮಾಡಿದ್ರೆ ಅವ್ರ ಊಟ ಅವ್ರು ಅಲ್ಲಿ ಮಾಡ್ತಾರೆ, ಇವ್ರ ಊಟ ಇವ್ರು ಇಲ್ಲಿ ಮಾಡ್ತಾರೆ. ಎಲ್ಲ ಬೆರೆಸ್ಬಿಟ್ಟು ಊಟ ಹಾಕ್ಬೇಕು ಅಂತ ಏನಿಲ್ವಲ್ಲ. ಇದು ವೆಜ್ ಕೌಂಟರ್ ಇಲ್ಲಿದೆ, ನಾನ್ ವೆಜ್ ಕೌಂಟರ್ ಅಲ್ಲಿದೆ, ಹೋಗಿ ಅಂತಂದ್ರೆ ಆ ತರ ಜನ ಹೋಗ್ತಾರೆ. ಇವತ್ತು ನಮ್ಮ ಮನೆಗಳಲ್ಲಿ ಯಾವುದೇ ಮದುವೆ ಇದು ಬೀಗರ ಊಟ ಇಂಥದ್ದಾದಾಗ ಅಲ್ಲಿ ವೆಜ್ ಊಟವನ್ನು ಮಾಡಿಸ್ತೀವಿ. ಯಾರು ನಾನ್ ವೆಜ್ ತಿನ್ನಲ್ವೋ ಅನೇಕ ಜನ ನಮಗೆ ಬ್ರಾಹ್ಮಣರ ಸ್ನೇಹಿತರಿರ್ತಾರೆ, ಮತ್ತೆ ಲಿಂಗಾಯತರ ಸ್ನೇಹಿತರು ಇರ್ತಾರೆ. ಅವ್ರನ್ನು ನಾವು ಆಹ್ವಾನ ಮಾಡಿದಾಗ ಅವ್ರಿಗಾಗಿ ಪ್ರತ್ಯೇಕವಾಗಿ ತರಕಾರಿ ವೆಜ್ ಊಟವನ್ನ ಪ್ರತ್ಯೇಕ ಒಂದು ಕೌಂಟರ್ ಮಾಡಿ, ನೀವು ಇಲ್ಲಿ ಊಟ ಮಾಡ್ರಪ್ಪ, ನಿಮ್ಗೆ ಯಾವುದೇ ಕಿರಿಕಿರಿ ಆಗ್ಬಾರ್ದು ಅಂತ ಹೇಳಿ ನಾವು ಅವ್ರಿಗೆ ವ್ಯವಸ್ಥೆ ಮಾಡಿರ್ತೀವಿ. ಸಾಹಿತ್ಯ ಸಮ್ಮೇಳನದಲ್ಲೂ ಮಾಡಕ್ ಸಾಧ್ಯ ಇದೆ. MG ಹೆಗಡೆ ಅವ್ರು ಬಂದ್ರು, ಅವ್ರ ಕೈಲಿ ಮಾತಾಡಿಸಿ. ಕೊನೆ 2 ಲೈನ್ ಮುಕುಂದರಾಜ್ ಅವರು ಉತ್ತರ ಕೊಟ್ಟು, ವೆಜ್ ಮತ್ತೆ ನಾನ್ ವೆಜ್ಗಳು ಮದುವೆಗಳಲ್ಲಿ ಕೂಡ ಇದೆ. ಹೆಚ್ಚಿನ ಮದುವೆಗಳಲ್ಲಿ ವೆಜ್ ನಾನ್ ವೆಜ್ ಇದೆ. ಇರುವಾಗ ಬೇರೆ ಒಂದ್ ನಿಮಿಷ, ಅದು ಮಾಂಸಾಹಾರಿ ಕುಟುಂಬದವರು ಮಾಡುವಂತ ಮದುವೆಗಳಲ್ಲಿ ಮಾತ್ರ ಆತರ 2 ಕೌಂಟರ್ಗಳು ಇರ್ತವೆ. ಸಸ್ಯಾಹಾರಿ ಊಟ ಇರುವಂತ ಕುಟುಂಬಗಳವರು ಮಾಡುವ ಮದುವೆನಲ್ಲಿ ನಾನ್ ವೆಜ್. ಈಗ ನಾವೆಲ್ಲ ಕೆಲವು ಕಡೆ ಮದುವೆಗೆ ಹೋಗ್ತೇವೆ, 2 ಇರ್ತದೆ ಅಂತ, ಅಲ್ಲಿ 2 ಸಪರೇಟ್ ಮಾಡಿ. ಅದು ಕುಟುಂಬದಲ್ಲಿ ನಾನ್ ವೆಜ್ ಅಭ್ಯಾಸ ಇರುವವರ ಮದುವೆಗಳಲ್ಲಿ ಇರ್ತದೆ, ಇರೋದಿಲ್ಲ. ಸಪರೇಟ್ ವ್ಯವಸ್ಥೆ ಮಾಡ್ತಾರೆ. ಈಗ ಅಲ್ಲಿ ಸಾಹಿತ್ಯ ಸಮ್ಮೇಳನ ಅಷ್ಟು ದೊಡ್ಡ ಗ್ರೌಂಡ್ ಇರುವಾಗ ಒಂದು ವೆಜಿಟೇರಿಯನ್ ಕೌಂಟರ್ ಮಾಡಿ ಸಪರೇಟ್ ಮಾಡ್ಲಿಕ್ಕೆ ಆಗ್ತದಲ್ಲ ಸರ್? ಈಗ ಕುಟುಂಬ ಒಂದು ಪ್ರಾಥಮಿಕ ಘಟಕ ಆದ್ರೆ ಯಾವುದೇ ಸಂಘಟನೆ, ಪಕ್ಷ, ಸರ್ಕಾರ ಅದರ ಮುಂದುವರೆದ ರೂಪನೇ ಆಗಿರುತ್ತಲ್ಲ ಸರ್. ಈಗ ನೋಡಿ ಹನಿಪಾಲೆ, ಇದು ಏನಂತಂದ್ರೆ ಇಲ್ಲಿ ಒಂದು ಸಹ್ಯ ಮತ್ತು ಅಸಹ್ಯ ಶಬ್ದಗಳನ್ನ ಯೂಸ್ ಮಾಡಿದೆ. ನಾನು ಇದನ್ನ ತೀವ್ರವಾಗಿ ವಿರೋಧಿಸುವ ವ್ಯಕ್ತಿತ್ವ.
ಅದನ್ನು ನೋಡಿದ ಕೂಡಲೇ ಅಸಹ್ಯ ಹೇಳುವಂತ ಮನಸ್ಥಿತಿ ಯಾರಿಗೆ ಇದೆಯೋ ಅವರು ಮನುಷ್ಯತ್ವವನ್ನು ನಾನು ಪ್ರಶ್ನಿಸ್ತೇನೆ. ಯಾವ ಫುಡ್ ಕೂಡ ಯಾರು ಕೂಡ ಎಲ್ಲರೂ ನಾವು ಅನಾಗರಿಕರೇ. ವಿ ಹ್ಯಾವ್ ಬಾಂಡ್ ಅನ್ಸಿವಿಲೈಸ್ಡ್. ನಮ್ಮ ತಲಾಂತರದಲ್ಲಿ ಏನು ತಿಂದುಕೊಂಡು ಬಂದಿದ್ದಾರೆ ಯಾರಿಗೆ ಗೊತ್ತ್ರಿ? ಇವತ್ತು ನಾವು ಜಗಳ ಮಾಡ್ತಾ ಇದ್ದೇವೆ. ಸೊ ಓಕೆ, ವಿ ಹ್ಯಾವ್ ಟು ರೆಸ್ಪೆಕ್ಟ್ ಎವ್ರಿವನ್. ಒಂದನ್ನ ನಿಷೇಧ, ಇನ್ನೊಂದು ಶ್ರೇಷ್ಠ, ಇನ್ನೊಂದು ಕನಿಷ್ಠ, ಇದು ಯಾಕೆ ಬೇಕು ಹೇಳುದು ನನ್ನ ಪ್ರಶ್ನೆ. ನೀವು ಸಾಹಿತ್ಯ ಸಮ್ಮೇಳನದಲ್ಲಿ ಭಾರತೀಯ ಸಂಸ್ಕೃತಿಯನ್ನ, ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಪರಂಪರೆ, ಆಹಾರ ಸಂಸ್ಕೃತಿ ಅಂತ ಯಾಕೆ ಸಾಹಿತ್ಯ ಬೆಳಿಬಾರ್ದು? ಅದಕ್ಕೆ ಯಾಕೆ ಸಾಹಿತ್ಯ ಗೋಷ್ಠಿಗಳಾಗಬಾರ್ದು? ಆಹಾರ ಸಂಸ್ಕೃತಿ ಒಂದು ವ್ಯಾಪಾರ, ಒಂದು ಉದ್ಯಮ. ಸಾಹಿತ್ಯ ಗೋಷ್ಠಿನಲ್ಲಿ ಆಹಾರ ಸಂಸ್ಕೃತಿಗೆ ಸಂಬಂಧಿಸಿದ ಯಾವುದೇ ಪ್ರಬಂಧಗಳು, ಗೋಷ್ಠಿಗಳು ಇದ್ದಾಗೆ ಕಾಣಿಸ್ತಾ ಇಲ್ಲ ನನಗೆ. ಅಂತ ಚರ್ಚೆಗಳು ಆಗಬೇಕು. ಈಗ ದೊಡ್ಡ ದೊಡ್ಡ ಫಂಕ್ಷನ್ ಅಲ್ಲಿ ಎಲ್ಲರಿಗೂ ಸಪರೇಟ್ ಮಾಡ್ತಾರೆ. ನಾನು ಅನೇಕ ಬೇರೆ ಬೇರೆ ಕಮ್ಯುನಿಟಿ ಅವರು ಮದುವೆಗೆ ಹೋದಾಗ ಅವರು ಎಷ್ಟು ಅಟೆನ್ಷನ್ ಕೊಡ್ತಾರೆ ಅಂತಂದ್ರೆ ನಮಗೆ ಒಂಥರ ಮುಜುಗರ ಆಗ್ತದೆ. ಅಷ್ಟು ಅಟೆನ್ಷನ್ ಪ್ರೀತಿಯಿಂದ ಅವರು ನಾನ್ ವೆಜ್ ತಿನ್ನುವುದಿಲ್ಲ ಅಂತ ಹೇಳಿ ಸಪರೇಟ್ ಕರ್ಕೊಂಡೋಗಿ, ಇನ್ನೂ ಕೆಲವು ಕಡೆಯಲ್ಲಿ ಬೇಡಪ್ಪ ಹೇಳಿದ್ರು ಅದೇನು ಎಳೆನೀರು ತಕೊಳ್ಳಿ ನೀವು. ಇಷ್ಟು ಕಲ್ಚರ್ಡ್ ಇದೆ ಮನಸ್ಥಿತಿ. ಸಸ್ಯಾಹಾರಿಗಳು ಯಾರಾದ್ರೂ ಮಾಂಸಾಹಾರಿಗಳ ಮನೆಗೆ ಹೋದ್ರೆ ಹೌ ದೇ ಬಿಹೇವ್, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇಟ್ ಡೈಲಿ. ನನಗೆ ಮುಜುಗರ ಆಗ್ತದೆ. ಅದೆಲ್ಲ ಇಲ್ಲ ಮಾರ, ಪ್ಲೇಟ್ ಹಾಕು ಮಾರ, ನಿನ್ನಷ್ಟ ತಿನ್ನೋ, ನಿನ್ನ ಫುಡ್ ನಾನು ತಿಂತೇನೆ ಹೇಳುವಷ್ಟು ನಮಗೆ ಮುಜುಗರ ಆಗುವಷ್ಟು ಮಾಡ್ತಾರೆ. ಅಯ್ಯೋ ಸರ್, ಕುತ್ಕೊಳ್ಬೇಡಿ. ಕನ್ನಡ ಸಾಹಿತ್ಯದಲ್ಲಿ ಅಷ್ಟು ಉದಾರವಾದ ಎಲ್ಲರಲ್ಲೂ ಇದೆಯಾ ಮುಕುಂದರಾಜ್ ಅವರೇ? ಓ, ಖಂಡಿತ ಇದೆ. ಕನ್ನಡದ ಮೊದಲನೇ ಕವಿ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಮಾಂಸಾಹಾರದ ಬಗ್ಗೆ ಎಷ್ಟು ಚೆನ್ನಾಗಿ ಬರೀತಾನೆ ಅಂದ್ರೆ, ಆ ಅರ್ಜುನ ಮೃಗಯ ವಿಹಾರಕ್ಕೆ ಆ ಒಂದು ಇದ್ರ ಸಂದರ್ಭದಲ್ಲಿ ಹೋದ ಸಂದರ್ಭದಲ್ಲಿ ಒಂದು ಬರೀ ಮಹಿಳೆಯರು ಇರುವಂತ ಒಂದು ಜಾಗಕ್ಕೆ ಹೋಗ್ತಾನೆ. ಆ ಮಹಿಳೆಯರೆಲ್ಲ ಕೂತ್ಕೊಂಡು ಇದನ್ನ ಮದ್ಯ ಸೇವನೆ ಮಾಡ್ತಾ ಇರ್ತಾರೆ. ಎಂತೆಂತ ಮದ್ಯ, 365 ತರದ ಮದ್ಯ ಸೇವನೆ ಮಾಡ್ತಾ ಇರ್ತಾರೆ. ಆ ಮದ್ಯದ ಜೊತೆಗೆ ಅವರು ನೆಂಚ್ಕೊಳ್ಳಕ್ಕೆ ಮೆಣಸು ಗಡ್ಡೆಯನ್ನು ಇಟ್ಕೊಂಡಿದ್ರು. ಚಕ್ಕಣಂಗಳಂ ಅಂತ ಬರೀತಾನ ಅವನು. ಚಕ್ಕಣ ಅಂದ್ರೆ ಚಾಕಣ. ಪಂಪನಲ್ಲಿ ಚಾಕಣದ ಬಗ್ಗೆ ಉಲ್ಲೇಖ ಇದೆ. ನಾವು ಪಂಪ ಜೈನ ಧರ್ಮಕ್ಕೆ ಸೇರಿದವನು, ಅವನ ಪೂರ್ವಿಕರು ಬ್ರಾಹ್ಮಣರಾಗಿದ್ರು ಅಂತೆಲ್ಲ ಅವನು ಬರೆದಿದ್ದಾನೆ. ಆಮೇಲೆ ಇದರಲ್ಲಿ ಜನ್ನನ ಯಶೋಧರ ಚರಿತ್ರೆ ಒಳಗಡೆ, ಅದರೊಳಗಡೆ ಈ ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿರುವ ಮಾಂಸಾಹಾರಿಗಳ ದೈವಿಕ ಆರಾಧನೆಯನ್ನು ಕುರಿತು ಒಬ್ಬ ಮಾರಿದತ್ತ ಅಂತ ರಾಜ ಹೇಗೆ ಬಲಿ ಕೊಡ್ತಾ ಇದ್ದ, ಅಲ್ಲಿ ಜನ ಹೇಗೆ ಹರಕೆ ಕಟ್ಕೊಳ್ತಾ. ಇವತ್ತು ನೀವು ಚುಂಚನಗಿರಿ ಮಠಕ್ಕೆ ಹೋದ್ರೆ ಅಲ್ಲಿನ ಭಕ್ತರ ಭೋಜನ ಬೇರೆ. ಬೆಟ್ಟದ ಕೆಳಗಡೆ ಹೇಗೆ ಅವರು ಸಂಭ್ರಮದಿಂದ ಅಡಿಗೆ ಮಾಡ್ತಾರೆ, ಅದನ್ನ 11ನೇ ಶತಮಾನದಲ್ಲಿ ಜನ್ನ ಯಶೋಧರ ಚರಿತ್ರೆ ಒಳಗಡೆ ಬರೀತಾರೆ. ಎಷ್ಟು ಚೆನ್ನಾಗಿ ಅಂತಂದ್ರೆ, ಕಾಲ್ಗಳನ್ನು ರೂಪಿ ಕೂಳುಗಳನ್ನು ನೋಡುತ್ತೀಹ ಅಂದ್ರೆ ತಮ್ಮ ಕಾಲುಗಳನ್ನೇ ಒಲೆಗೆ ಸೌದಿಯಾಗಿಟ್ಟು ಕೂಳುಗಳು ಅಂದ್ರೆ ಅನ್ನವನ್ನ ಬೇಯಿಸ್ತಾ ಇದ್ರು. ಆಮೇಲೆ ನಾನಾ ರೀತಿಯ ಕುರಿಗಳನ್ನ, ಕೋಣಗಳನ್ನ, ಕೋಳಿಗಳನ್ನ ಕತ್ತರಿಸಿ ಅಡಿಗೆ ಮಾಡ್ತಾ ಇದ್ರು ಅನ್ನೋಂಥದ್ದನ್ನ ಜನ ಬರೀತಾನೆ. ಅಷ್ಟೇ ಅಲ್ಲ, ಅಲ್ಲಿ ದಾರಿಯಲ್ಲಿ ಹೋಗ್ಬೇಕಾದ್ರೆ ಮುತ್ತುಗದ ಮರ, ನೀವು ಇವತ್ತು ಚನ್ನರಾಯಪಟ್ಟಣ ತಾಲೂಕಿಗೆ ಹೋಗಿ ಗೊತ್ತಾಗುತ್ತೆ, ರಸ್ತೆ ಮಗ್ಲುಗಳಲ್ಲಿ ಮುತ್ತುಗದ ಮರಗಳಿರ್ತವೆ. ಒಂದು ಚೈತ್ರ ಮಾಸದಲ್ಲೋ ಏನೋ ಒಂದು ಸಂದರ್ಭದಲ್ಲಿ ಮುತ್ತುಗದ ಮರದ ಎಲೆಗಳು ನೆಲಕ್ಕೆ ಉದುರೋಗಿರ್ತವೆ. ಆ ಎಲೆಗಳು ಹೇಗೆ ಉದುರಿರ್ತವೆ ಅಂದ್ರೆ ಕೆಂಪಗೆ ಉದುರಿರ್ತವೆ. ಅದನ್ನ ಜನ ಕುಸುರ್ದ ಅಡಗಿನಂತೆ ಓಲ್ ಅಂತ ಬರೀತಾನೆ. ಕುಸುರ್ದ ಅಡಗು ಅಂದ್ರೆ ಕೈಮಾ, ಕುಸುರಿದು ಕೊಚ್ಚಿ ಕೈಮಾ. ಸರ್ ಸ್ವಲ್ಪ ಸ್ಟಾಪ್. ನೀವು ಹೇಗೆ ಹಿಂಗೆಲ್ಲ ನೀವು ಈ ಚರ್ಚೆಯ ನಡುವೆ ನೀವು ಆದಿಕವಿ ಪಂಪನನ್ನ ಕನ್ನಡ ಸಾಹಿತ್ಯ ಬಂದ್ರೆ ನನ್ಗೊಂದು ಡೌಟ್ ಇದೆ. ಮಂಡ್ಯದವರು ಈಗ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಮ್ಮ ಮಹೇಶ್ ಜೋಶಿ ಅವರು ಒಂಥರ ವಿಲನ್ ಆಗಿದ್ದಾರೆ ಕೆಲವು ವರ್ಷಗಳಿಂದ. ಹಿಂದಿನ ಸಮ್ಮೇಳನದಲ್ಲಿ ಇದೇ ರೀತಿ ಆಯ್ತು. ಮಹೇಶ್ ಜೋಶಿ ಅವರನ್ನ ಕಂಡ್ರೆ ಆಗೋದಿಲ್ಲ ಅನ್ನುವರು ಒಂದು ಪಿತೂರಿ ಮಾಡ್ತಾ ಇದ್ದಾರೆ ಇದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ನನಗೆ ಏನು ನಾಗಣ್ಣಗೌಡ್ರೆ, ಆ ತರದ್ದೇನಾದ್ರು ತಲೆಯಲ್ಲಿ? ಯಾಕಂದ್ರೆ ಬೇರೆ ಬೇರೆ ಕಾರಣಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕಗಳ ನಡುವೆಯೂ ಕೂಡ ದೊಡ್ಡ ಘರ್ಷಣೆ ನಡೀತಾ ಇದೆ. ಬೇರೆ ಬೇರೆ ಯಾರು ಜಿಲ್ಲಾ ಘಟಕದ ಅಧ್ಯಕ್ಷರ ಮೇಲೆ ಕೇಸ್ ಹಾಕಿರೋದಿದೆ, ರಾಜ್ಯ ಅಧ್ಯಕ್ಷರು, ಈ ತರದ್ದೆಲ್ಲ ವಿದ್ಯಮಾನಗಳು ಒಳಗೆ ನಡೀತಾ ಇದೆ, ಭಿನ್ನಮತಗಳಿದೆ.
ಸೊ ಈ ಸಂದರ್ಭವನ್ನು ಇದೊಂದು ಒಳ್ಳೆ ಸಂದರ್ಭ, ಒಂದು ಸಾಹಿತ್ಯ ಸಮ್ಮೇಳನ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ಎಲ್ರಿಗೂ ಇದ್ದಾಗ ನೀವು ಅನಗತ್ಯವಾಗಿ ಇದನ್ನ ಹೇಳಕ್ ತರ್ತಾ ಇದ್ದೀರಿ ಮಹೇಶ್ ಜೋಶಿಯ ಸಲುವಾಗಿ ಅಂತ ಒಂದು ವಾದ ಕೂಡ ಇದೆ. ಇಲ್ಲ, ಇಲ್ಲಿ ಮಂಡ್ಯ ಜನರಿಗೆ ಮಹೇಶ್ ಜೋಶಿ ಅಂತ ಏನು ಆಗ್ಬೇಕಾಗಿಲ್ಲ. ಅವರೊಬ್ರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಪ್ರಶ್ನೆ ಇರ್ತಕ್ಕಂಥ ಏನಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ, ಅವರು ಏನು ಮಾಂಸಾಹಾರವನ್ನು ನಿಷೇಧ ಅಂತ ಹೇಳಿದ್ರು, ಅಪಮಾನ ಮಾಡಿದ್ರು, ಅದಕ್ಕೆ ಆ ಘಟನೆ ಟ್ರಿಗರ್ ಆಗಿದೆ. ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ನೋಡಿ, ಇವತ್ತು ಸಾಹಿತ್ಯ ಸಮ್ಮೇಳನ ನಗರದಿಂದ ಹೊರಗಡೆ ಮಾಡ್ತಿದ್ದಾರೆ, ಅದರಲ್ಲೊಂದು ಅನಾನುಕೂಲ ಇದೆ, ಮಂಡ್ಯ ನಗರದಲ್ಲಿ ಅನಾನುಕೂಲ ಇದೆ. ಅದು ಬಿಟ್ರೆ ಮಹೇಶ್ ಜೋಶಿ ಬಗ್ಗೆ ಅಥವಾ ಅವ್ರ ಬಗ್ಗೆ ಯಾವ್ದು ಮಂಡ್ಯ ಜಿಲ್ಲೆ ಜನರಿಗೆ ಯಾವ್ದು ಬೇರೆ ತರದ್ ಯಾವುದೇ ತರದ ಒಂದು ದ್ವೇಷ ಆಗ್ಲಿ ಇಲ್ಲ. ಪ್ರಶ್ನೆ ಏನಪ್ಪಾ ಇಲ್ಲಿ ಅಂತ ಹೇಳಿದ್ರೆ, ಇದು ನಮ್ ಕಲ್ಚರ್ ಆಗಿದೆ, ಇದನ್ನ ಆತಿಥ್ಯ ವಹಿಸ್ತಕ್ಕಂಥವ್ರು ಮಾಡ್ಲೇಬೇಕು. ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಡ್ಕೊಂಡು ಮಂಡ್ಯದಲ್ಲಿ ನಡೀತಕ್ಕಂಥ ಬಹುತೇಕ ಕಾರ್ಯಕ್ರಮಗಳು ಈಗ 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 ನೀವು ಇದಕ್ಕೆ ಸಂಬಂಧಿಸಿ ನೀವು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅವರನ್ನ ಭೇಟಿಯಾದದ್ದು ವರದಿ ಬಂತು. ಒಂದು ನಿಯೋಗ ಹೋಗಿ ಭೇಟಿಯಾಗಿದ್ರಿ ಅಂತ ಹೇಳ್ಬಿಟ್ಟು ಏನ್ ಹೇಳಿದ್ರು ಅವರು? ಇಲ್ಲ, ಅದು ನೋಡ್ತೀವಿ, ಪರಿಶೀಲಿಸ್ತೀವಿ ಅಂತ ಮಾತಾಡಿದ್ದಾರೆ ಮಂತ್ರಿಗಳು. ಆಕ್ಚುಲಿ ನಿಮ್ಗೆ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ, ಮಂಡ್ಯ ಜಿಲ್ಲೆಯ ಎಲ್ಲಾ MLA-ಗಳು, ಸಚಿವರು ಮಾಂಸಾಹಾರದ ಪರವಾಗಿದ್ದಾರೆ. ನಮ್ಮ ಈ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಅವರು ಕೂಡ ಇದ್ದಾರೆ. ಅವರು ಖಾಸಗಿಯಾಗಿ ಅವ್ರು ಹೇಳ್ತಕ್ಕಂಥ ವಿಚಾರ ಮಾಂಸಾಹಾರ ಮಾಡಬೇಕು, ಅದ್ರ ಪರವಾಗಿ ನಾವ್ ಇದ್ದೀವಿ, ಇದೆಲ್ಲ ಒಂದು ಡಿಸಿಷನ್ ತಗೋಬೇಕು ಅಂತ. ಅವ್ರಿಗೆ ಎಲ್ಲ ಒಂದ್ ಕಡೆ ಭಯ ಏನಂದ್ರೆ, ಅದು ಖಾಸಗಿಯಾಗಿ ಹೇಳುವಂತ ವಿಚಾರ. ಈಗ ಒಂದು ಸರ್ಕಾರದ ಅಂಗವಾಗಿರುವಾಗ ಸಚಿವರುಗಳು, ಆಮೇಲೆ ಆ ಸರ್ಕಾರದಲ್ಲಿ ವೆಜಿಟೇರಿಯನ್ಸು ನಾನ್ ವೆಜಿಟೇರಿಯನ್ಸು ಎಲ್ಲಾ ಮತದಾರರು ಬೆಂಬಲ ಕೊಟ್ಟು ಆ ಸರ್ಕಾರ ಬಂದಿರೋದ್ರಿಂದ ಈ ಸರ್ಕಾರ ಇದಕ್ಕೆ ಅವಕಾಶ ಕೊಡುತ್ತದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅದರಲ್ಲೂ ನಾನ್ ವೆಜಿಟೇರಿಯನ್ ಜಾಸ್ತಿಯಾಗಿ ವೆಜಿಟೇರಿಯನ್ಸ್ ಇದ್ದ ಬೆಂಬಲನೇ ಜಾಸ್ತಿ ಇದೆ ಈ ಸರ್ಕಾರಕ್ಕೆ ಈಗ. ಇಲ್ಲ, ಆಕ್ಚುಲಿ ಈ ಸರ್ಕಾರ ಬಂದಿರೋ ಕೂಡ ನಾನ್ ವೆಜಿಟೇರಿಯನ್ಸ್ ಬೆಂಬಲಿಂದನೇ ಬಂದಿರ್ತಕ್ಕಂಥ ಸರ್ಕಾರ ಇದು. ಅವ್ರಿಗೆ ವೆಜಿಟೇರಿಯನ್ಸ್ ವೋಟ್ ಹಾಕಿದ್ ಬಹಳ ಕಡಿಮೆ ಅಂತಂದ್ರೆ, ಇವಾಗ ನಮಗೇನಂದ್ರೆ ಸರ್ಕಾರ ಹಂಚಬಾರದು. ಯಾಕಂದ್ರೆ ಇದೊಂದು ಅವ್ರಿಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಆಹಾರ ಸಮಾನತೆಯನ್ನ ಸಾರ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಕನಿಷ್ಠ ನೀವು ಹೇಳಂಗೆ ಸಿದ್ಧತೆಗಳ ಭಾಗವಾಗಿ ಮೊಟ್ಟೆಯಿಂದಾರು ಕೂಡ ಶುರು ಮಾಡ್ಬೇಕಿತ್ತು. ಮಂಡ್ಯದಲ್ಲಿ ನಡೀತಕ್ಕಂಥ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಈಗ ಒಂದು ದಿನ ಒಂದು ಮೊಟ್ಟೆ ಕೊಟ್ರೆ ಸಾಕು ನಿಮ್ಗೆ, ನೀವು ಸಮಾಧಾನ ಪಡ್ತೀರಾ? ಅಥವಾ ಇಲ್ಲ ಇದು ಬಿರಿಯಾನಿ ಬೇಕು, ಬಾಡೂಟ ಬೇರೆಲ್ಲ ಬೇಕು ಅಂತ ಕೂತೀರಾ ನೀವು? ಹೇಗೆ? ಖಂಡಿತ ಮೊಟ್ಟೆ. ನಾಗಣ್ಣ ಅಲ್ಲ ರೀ, ಮೊಟ್ಟೆನೆ ಕೊಟ್ರೆ ಅವ್ರ ಅಮ್ಮನ್ನ ಯಾಕೆ ಕೊಡಬಾರ್ದು? ಇದು ಅಲ್ಲಲ್ಲ, ಇದು ಮುಂದುವರೆದು ಇನ್ನೊಂದ್ ಕಡೆ ಹೋಗುತ್ತೆ. ಮುಕುಂದರಾಜ್ ಅವರೇ, ಒಂದು ಸಣ್ಣ ಪೀಸ್ ಒಂದ್ ನಿಮಿಷ ಇದಕ್ಕೆ ಸಮಸ್ಯೆ ಅಲ್ಲಲ್ಲ, ಇದೇ ಸಮಸ್ಯೆ ಇರೋದು ಇಲ್ಲಿ. ಈಗ ನೀವು ಅಷ್ಟೇ ಹೇಳಿದ್ರಲ್ವಾ, ಮೊಟ್ಟೆ ಕೊಡೋದಾದ್ರೆ ಅವರ ಅಮ್ಮನ ಕಡೆಗೆ ಯಾಕೆ ಹೋಗ್ಬಾರ್ದು ಅಂತ. ಅದು ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಮತ್ತೆ ಅದ್ರ ಜೊತೆಗೆ ಬರೇ ಮಾಂಸಾಹಾರ ತಿಂತಾರ ಮಾಂಸಾಹಾರಿಗಳೆಲ್ಲ, ಏನು ಅದ್ರ ಜೊತೆಗೆ ಇನ್ನೇನು ಇರ್ಬೇಕಲ್ವ, ದ್ರವಾಹಾರ, ಅದನ್ನ ಯಾಕೆ ಕೊಡಬಾರ್ದು ಅಂತ ಹೇಳಿ ಬಂದ್ರೆ, ಇದು ಈ ತರದ ಕಾಂಪ್ಲೆಕ್ಸ್ ಸಿಚುವೇಶನ್ ಕ್ರಿಯೇಟ್ ಆಗೋದು ಬೇಡ. ಎಲ್ಲ ಸಮಾಧಾನದಿಂದ ನಡೆಯಲಿ. ಅಧ್ಯಕ್ಷರು ಬಹಳ ಸರಿಯಾಗಿ ನೀವು ಆಯ್ಕೆ ಮಾಡಿದ್ದೀರಿ. ನೀವೆಲ್ಲ ಒತ್ತಡ ಹಾಕ್ಬಿಟ್ಟು ಯಾವುದೇ ಒಂದು ಕನ್ನಡ ಸಾಹಿತ್ಯ ಪರಿಷತ್ನ ಆರಂಭದಲ್ಲಿದ್ದಂತ ಅನುಮಾನಗಳೆಲ್ಲ ಅದು ಕಾರ್ಯರೂಪಕ್ಕೆ ಬರೆದಿದ್ದಂಗೆ ಮಾಡಿ ಒಬ್ಬ ಒಳ್ಳೆ ಅಧ್ಯಕ್ಷರನ್ನು ಕೂಡ ನೀವು ಆಯ್ಕೆ ಮಾಡಿದ್ದೀರಿ. ಆಮೇಲೆ ಇಡೀ ಕನ್ನಡ ನಾಡು ಒಂದು ರೀತಿನಲ್ಲಿ ನೋಡಿ, ಬರೇ ಇದು ಊಟದ ಈಗ ಏನಾಗಿದೆ, ಈಗ ಬರೇ ಈ ಸಾಹಿತ್ಯ ಸಮ್ಮೇಳನ ಅಂದ್ರೆ ಊಟದ ವಿಚಾರ ಅಂತ ಆಗ್ತಾ ಇದೆ. ಈಗ ಅಲ್ಲಿ ಸಂಸ್ಕೃತಿಗೆ ಸಂಬಂಧಿಸಿದ್ದಾಗ್ಲಿ, ಭಾಷೆಗೆ ಸಂಬಂಧಿಸಿದ್ದಾಗ್ಲಿ ಏನಾದ್ರು ಚರ್ಚೆ ನಡೀತದ? ಈಗ ಕನ್ನಡ ಮಾಧ್ಯಮಕ್ಕೆ ಸಂಬಂಧಿಸಿ 5ನೇ ತರಗತಿವರೆಗೆ ಕನ್ನಡ ಮಾಧ್ಯಮವನ್ನು ಜಾರಿಗೆ ತರಬೇಕು ಅಂತ ನಾವು ಎಷ್ಟು ವರ್ಷದಿಂದ ಹೇಳ್ತಾ ಇದೀವಿ. ನಾವು ಸಮ್ಮೇಳನಗಳಲ್ಲಿ, ಪ್ರತಿ ವರ್ಷ ಸಮ್ಮೇಳನಗಳಲ್ಲಿ ನಿರ್ಣಯಗಳಾಗ್ತವೆ. ಹನೀಫ್, ಇದ್ರ ಬಗ್ಗೆ ಸರ್ಕಾರಿ ಶಾಲೆಗಳು ಕನ್ನಡ ಮಾಧ್ಯಮದ ಬಗ್ಗೆ ಚರ್ಚೆ ಗೋಷ್ಠಿ ಇಟ್ಟಿದ್ದಾರೆ. ಅದರ ಅಧ್ಯಕ್ಷತೆಯನ್ನ ಪುರುಷೋತ್ತಮ ಬಿಳಿಮಲೆ ಅವರು ವಹಿಸುವಂತವ್ರು ಇದ್ದಾರೆ. ಅದರ ಆಶಯ ಭಾಷಣವನ್ನ ನನಗೆ ಅವ್ರು ಹೇಳಿದ್ದಾರೆ, ನೀವೇ ಬಂದ್ ಮಾತಾಡ್ಬೇಕು ಅಂತ. ನಾನು ಹೋಗ್ತಾ ಇದ್ದೀನಿ ಅಲ್ಲಿ. ಹೆಗಡೆ ಅವರು ಏನೋ ಹೇಳ್ಬೇಕು ಅಂತ ಬಯಸಿದ್ರಿ. ಹೆಗಡೆ ಅವರು ನೋಡಿ, ಸಾಹಿತ್ಯ ಸಮ್ಮೇಳನದಲ್ಲಿ ಊಟಕ್ಕೆ ಪ್ರಾಶಸ್ತ್ಯ ಕೊಡ್ಲಿಕ್ಕೆ ಹಿಡಿದು ತುಂಬಾ ವರ್ಷ ಆಯ್ತು. ನಾವು ಅದಕ್ಕೆ ಮಂಗಳೂರಿನಲ್ಲಿ ಕೆಲವರು ದೇವಸ್ಥಾನಗಳಲ್ಲಿ ಸಾಹಿತ್ಯ ಸಮ್ಮೇಳನ ಮುಗಿಸಿದ್ದಾರೆ. ಕಾರಣ ಅದು ಮಂಗಳೂರಿನ ಕಡೆ ಅಧ್ಯಕ್ಷರೇ ಶುರು ಮಾಡಿದ್ರು. ಆಯ್ತಾ, ಇರ್ಲಿ. ಈಗ ವಿಷಯ ಇರೋದಿಷ್ಟೇ ನೋಡ್ರಿ. ನಾನು ಸಸ್ಯಾಹಾರ, ನನ್ನ ಸಸ್ಯಾಹಾರವನ್ನ ಗೌಡ್ರು ಮತ್ತೆ ಮುಕುಂದರಾಜು ನೀವು ವಿರೋಧ ಮಾಡ್ತೀರಿ ಅಂದ್ರೆ ನನ್ನನ್ನು ವಿರೋಧ ಮಾಡಿದ ಹಾಗೆ, ನಿಮ್ಮನ್ನ ನೀವು ಮಾಂಸಾಹಾರವನ್ನ ವಿರೋಧ ಮಾಡಿದ್ರೆ ನಾನು ನಿಮ್ಮನ್ನು ವಿರೋಧ ಮಾಡಿದ ಹಾಗೆ. ಇಸ್ ಎ ವೆರಿ ಸಿಂಪಲ್ ಲಾಜಿಕ್. ವಿರೋಧ ನಿಷೇಧ ಹೇಳುದು ಬರಬಾರ್ದು. ಎರಡನೆಯದು, ಕಾರ್ಯಕ್ರಮವನ್ನ ಸಂಘಟಕರು ಅವರ ಸಮಸ್ಯೆಗಳು, ಅಲ್ಲಿಯ ವ್ಯವಸ್ಥೆಗಳು, ಅದನ್ನೆಲ್ಲ ಕೂತು ಮಾತಾಡಿಕೊಂಡು ಮಾಡಬೇಕು. ಮತ್ತೆ ಮತ್ತೊಂದು ವಿಷಯ ಏನು ಅಂತಂದ್ರೆ, ಊಟದ ಬಗ್ಗೆ ಏನು ಸಾಹಿತ್ಯ ಸಮ್ಮೇಳನಗಳಲ್ಲಿ ಎಷ್ಟು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಹೇಳಿ ನಮ್ಗೆ ಗೊತ್ತು. ಅದ್ಯಾಕೆ ಈಗ
ಅಯ್ಯೋ ಊಟಕ್ಕೆ ಪ್ರಾಶಸ್ತ್ಯವ ಅಂತ ಯಾಕೆ ಕೇಳ್ತೀರಿ? ಮಾಂಸಾಹಾರದ ಚರ್ಚೆ ಬಂದಾಗ, ಸಸ್ಯಾಹಾರದ ಚರ್ಚೆ ಇದ್ದಾಗ ಮೆನ್ಯೂ ಬಗ್ಗೆ ಎಷ್ಟು ಗಲಾಟೆ ಆಗಿದೆ, ಎಷ್ಟು ಚರ್ಚೆಗಳಾಗಿದೆ, ಎಷ್ಟು ಬಿಲ್ ಪೇಮೆಂಟ್ ಆಗಿದೆ ಗೊತ್ತಲ್ಲ ನಮ್ಗೆಲ್ರಿಗೂ. ಈಗ ಅದೇನು ಅಯ್ಯೋ ಊಟದ ಬಗ್ಗೆ ಸಾಹಿತ್ಯ ಸಮ್ಮೇಳನ ಅಂದ್ರೆ ಊಟವ? ಆ ಪ್ರಶ್ನೆ ಈಗ ಯಾಕೆ ಉದ್ಭವ ಆಗ್ಬೇಕು? ಉದ್ಭವ ಆಗಬಾರ್ದು. ಮತ್ತೊಂದು ಇಷ್ಟೇ ಇದೆ, ಆಹಾರ ಮತ್ತು ಸಂಗೀತ ಇವೆಲ್ಲವೂ ಕೂಡ, ಭಾಷೆ ಇವೆಲ್ಲವೂ ಕೂಡ ನನ್ನ ನಿಮ್ಮ ಗೌಡ್ರ ನಡುವೆ, ಮುಕುಂದರಾಜರ ನಡುವೆ ಸಾಮರಸ್ಯವನ್ನ ಸೃಷ್ಟಿ ಮಾಡಬೇಕೇ ಹೊರತು ಅದು ನಮ್ಮನ್ನ ವಿಘಟಿಸಬಾರ್ದು. ಸಾಮರಸ್ಯವನ್ನ ಅದು ಸಂಘಟನೆ ಮಾಡಬೇಕು ಅಂತ ಆದ್ರೆ ಒಂದಕ್ಕೆ ಒಂದು ರೆಸ್ಪೆಕ್ಟ್ ಕೊಡು. ಫಸ್ಟ್ ವಿ ಹ್ಯಾವ್ ಟು ರೆಸ್ಪೆಕ್ಟ್. ನನಗೆ ಬೇಕೋ ಬೇಡೋ ಬೇರೆ. ನಾನು ಹೋಟೆಲ್ ಅಲ್ಲಿ ಅಷ್ಟೇ ನಾನ್ ತಕೊಳ್ಬೇಕು, ನೀವು ನನ್ನ ಮೇಲೆ ಹೇರುದು, ನಿಮ್ಮ ಮೇಲೆ ನಾನು ಹೇರುದು ಅದಲ್ಲ. ಜೊತೆಗೆ ಸಾಹಿತ್ಯ, ನಾನು ಹೇಳುದು ಸರ್ಕಾರಿ ಕಚೇರಿಗಳ ಬಗ್ಗೆ ನಾ ಮಾತಾಡುದಿಲ್ಲ. ಸಾಹಿತ್ಯ ಪರಿಷತ್ ಅದು ಕರ್ನಾಟಕದ ಒಟ್ಟು ಸಾಂಸ್ಕೃತಿಕ ನೆಲೆಗಟ್ಟಿನ ವೇದಿಕೆ. ಒಟ್ಟು ಸಾಂಸ್ಕೃತಿಕ ನೆಲೆಗಟ್ಟಿನ ವೇದಿಕೆ. ಭಾಷೆ ಮತ್ತು ಆಹಾರ, ವಸ್ತ್ರ ಪ್ರತಿಯೊಂದನ್ನು ಅದು ಪ್ರತಿನಿಧಿಸ್ತದೆ ಸಾಹಿತ್ಯ. ಈಗ ಅವ್ರು ಹೇಳಿದ್ರಲ್ಲ ಕೆಲವು ಉದಾಹರಣೆಗಳನ್ನ. ಹಾಗಾಗಿ ಅಲ್ಲಿ ವೇದಿಕೆಗಳಲ್ಲಿ ನಾನು ಮೊದಲು ಕೆಲವು ಕಡೆಯಲ್ಲಿ ಇತ್ತು, ಕೇವಲ ಶಾಸ್ತ್ರೀಯ ಸಂಗೀತಗಳು ಮಾತ್ರ ವೇದಿಕೆಯಲ್ಲಿತ್ತು, ಜನಪದಗಳು ಬಂತು. ಬರ್ಬೇಕು ಸ್ವಾಮಿ, ಸಿದ್ಧಿಗಳ ಭಾಷೆಯು ಬರಬೇಕು, ಸಿದ್ಧಿಯಿಂದ ನೃತ್ಯವೂ ಬರಬೇಕು, ನಿಮ್ಮದೆಂತದ್ದು ದಫ್ಫು ಬರಬೇಕು, ನಮ್ಮದು ಭರತನಾಟ್ಯವೂ ಬರಬೇಕು. ಯಾವ್ದು ಸಿಂಗಲ್ ಆಗಬಾರ್ದು, ಇದು ನನ್ನ ಆಶಯ. ಹಾಗಾಗಿ ನನ್ನದು ಇದೀಗ ಮುಂದೆ ಹೋಗಿ ಆಗಿದೆ ಯುದ್ಧ. ಅಲ್ಲಿಯ ಏನು ಜಿಲ್ಲಾ ಮಂತ್ರಿಗಳು ಎಲ್ಲರೂ ಸೇರಿಕೊಂಡು ನನ್ನದು ಅಭಿಪ್ರಾಯ ಇದಕ್ಕೆ ಪರಿಹಾರ ಏನು? ಜಗಳ ಮಾಡಬೇಡಿ, ವೈಯಕ್ತಿಕ ನೆಲೆಗಟ್ಟಿಗೆ ಹೋಗಬೇಡಿ, ಒಬ್ಬರನ್ನೊಬ್ಬರನ್ನು ದ್ವೇಷಿಸುವ ವಾತಾವರಣಕ್ಕೆ ತರಬೇಡಿ. ದಯವಿಟ್ಟು ಸಸ್ಯಾಹಾರಿ ಮಿತ್ರಗಳ ಹತ್ರ ಒಂದು ವಿನಂತಿ, ಸುಮ್ಮನಿರಿಯಪ್ಪ, ಅವ್ರವರೇ ಬಗೆಹರಿಸಿಕೊಳ್ಳಿ. ನಾವು ತುಂಬಾ ಕಡಿಮೆ ಜನ ಇರುದು, ಅವ್ರು ಮ್ಯಾಕ್ಸಿಮಮ್ ಜನ ಇರುದು, ಅವ್ರು ನಿರ್ಧಾರ ಮಾಡ್ಲಿ. ಅಲ್ಲಿ ಸಸ್ಯಾಹಾರಿಗಳು ಜಾಸ್ತಿ ಇರುದಲ್ಲ, ಮಾಂಸಾಹಾರಿಗಳೇ ಜಾಸ್ತಿ ಇರುದು. ವಾಸ್ತವವನ್ನು ಒಪ್ಪಿಕೊಳ್ಬೇಕು. ಜೊತೆಗೆ ಕೊನೆಯದಾಗಿ ಒಂದು ಲಾಸ್ಟ್ಗೆ ಒಂದು ಪ್ಯಾಕ್ಡ್ ಏನಾದ್ರು ಫುಡ್ ಲಾಸ್ಟ್ ಡೇ, ಅಥವಾ ಏನಾದ್ರೂ ಒಂದು ಲಾಸ್ಟ್ ಡೇ ಮಂಡ್ಯದ ಜನತೆಯ ಪರವಾಗಿ ಕೋಳಿ ಸಾರು. ನೀವು ಮಾಡ್ಬೇಕು ಅಂತ ಮನಸ್ಥಿತಿ ಇದ್ರೆ ಏನೋ ಒಂದು ಮಾಡ್ಬೋದಪ್ಪ. ಮಾಡ್ಲೇಬಾರ್ದು ಹೇಳೋ ಹಠ ಇದ್ರೆ ನೀವು ಏನೂ ಮಾಡುದಿಲ್ಲ. ಅಂತ ಹಠಕ್ಕೆ ನನ್ನ ವಿರೋಧ ಉಂಟು. ಅಲ್ಲ, ಇದು ನಿಮ್ಮ ಆಶಯ ಆಯ್ತು. ಇದು ಪ್ರಾಕ್ಟಿಕಲ್ ಆಗಿ ಈ ಸಲ ಸಾಧ್ಯ ಆಗ್ಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಹೆಗಡೆ ಅವರೇ? ಇಲ್ಲ, ಅದನ್ನ ಮಂಡ್ಯದವರು ಮತ್ತೆ ಅಲ್ಲಿಯ ಸಮಿತಿಯವರು ಕೂತ್ಕೊಂಡು ಮಾತಾಡಬೇಕು. ಯಾಕಂದ್ರೆ ಅಲ್ಲಿಯ ವಾಸ್ತವಿಕ ನೆಲೆಗಟ್ಟಲ್ಲಿ ಏನೇನೆಲ್ಲ ಲೀಡರ್ಶಿಪ್ ತಕೊಂಡಿರ್ತಾರೆ, ಅದು ಹೇಗೆ ಹೋಗ್ತಾ ಇದೆ ನಮ್ಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಒಂದು ಕೂತ್ಕೊಂಡು ಸೌಹಾರ್ದ. ಮತ್ತೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಈಗ ನೀವು ಒಂದು ಪ್ರಶ್ನೆಯನ್ನ ಕೇಳಿದ್ರಿ, ಈ ಮಾಂಸಾಹಾರ ಮುಂದೆ ಸಮಸ್ಯೆಯನ್ನ ತಂದಿತ್ತ ಅಂತ. ಆ ಸಮಸ್ಯೆಗಳನ್ನ ನಿರೀಕ್ಷೆ ಮಾಡಿಕೊಂಡೇ ನಾವು ಸೂಕ್ಷ್ಮವಾಗಿ ಹೆಜ್ಜೆಗಳನ್ನು ಇಡುವ ಜಾಣತನ, ಪ್ರಬುದ್ಧತೆ ಅದು ಬೇಕು, ಎಲ್ಲರಿಗೂ ಬೇಕದು. ಅದನ್ನು ಬಿಟ್ಬಿಟ್ಟು ಅದಕ್ಕೋಸ್ಕರ ಭಯ ಪಟ್ಟುಕೊಂಡು ನಾವು ಎಲ್ಲವನ್ನ ಬಿಟ್ಟು ಕೊಡ್ತೇವೆ ಹೇಳುವುದು ಜಾಣತನ ಅಲ್ಲ. ಈಗ ಸಾಮರಸ್ಯದ ಒಂದು ಮಾತನ್ನ ಹೇಳಿದ್ರು ಎಂ.ಜೆ. ಹೆಗಡೆ ಅವರು. ನಾಗಣ್ಣಗೌಡ ಅವರೇ, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಈ ಪ್ರಶ್ನೆಯನ್ನ ಎತ್ತುವುದರ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿ, ಕನ್ನಡದ ಸಾಹಿತ್ಯ ಕ್ಷೇತ್ರದಲ್ಲಿ ಇರುವಂತಹ ಒಂದು ಸಾಮರಸ್ಯವನ್ನ ನೀವು ಕದಡ್ತಾ ಇದ್ದೀರಿ ಅನ್ನುವಂತ ಒಂದು ಗಂಭೀರ ಆರೋಪ ಇದೆ. ನಿಮ್ಗೆ ಹಂಗ ಅನ್ಸಲ್ವಾ ನಿಮ್ಗೆ? ನಿಜವಾಗ್ಲೂ ನಾವು ಸಾಮರಸ್ಯವನ್ನ ಗಟ್ಟಿಗೊಳಿಸ್ತಕ್ಕಂತ ಈ ಮೂಲಕ ಮಾಡ್ತೀವಿ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ನೀವು ಪರಸ್ಪರದ ಭಿನ್ನಾಭಿಪ್ರಾಯಗಳನ್ನ, ಆಹಾರ ಭೇದತೆಯನ್ನ ಒಪ್ಕೊಳ್ಳದೆ ಇದ್ದಾಗ ಅದು ತೋರಿಕೆಯ ಸಾಮರಸ್ಯವನ್ನಷ್ಟೇ ತೋರಿಸ್ತದೆ ಅಷ್ಟೇ ಹೊರತು, ಈಗ ನಿಜವಾಗ್ಲೂ ಕೂಡ ನಮ್ಮ ಸಾಮರಸ್ಯ, ನಾವು ಒಂದು ಕನ್ನಡಿಗರು ಒಂದು ಸಮುದಾಯವಾಗಿ ಒಟ್ಟಾಗಬೇಕು ಅಂತ ಹೇಳಿದ್ರೆ ಪರಸ್ಪರರ ಆಹಾರ ಭಿನ್ನತೆಯನ್ನು ಕೂಡ ನಾವು ಒಪ್ಪಬೇಕಾಗತ್ತೆ. ಹಾಗಾಗಿ ನಿಜವಾಗ್ಲೂ ಕೂಡ ಒಂದು ನಿಜವಾದ ಸಾಮರಸ್ಯವನ್ನು ಕಟ್ಟುವಂತ ಮತ್ತು ಗಟ್ಟಿಗೊಳಿಸುವಂತ ಕೆಲಸ ಈ ಆಹಾರದ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಒಪ್ಪೋದ್ರ ಮೂಲಕ ಆಗ್ಬೇಕಿದೆ. ನಮಗೆ ಇಲ್ಲಿ ಹಠ ಇಲ್ಲ. ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು, ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಆಗಿದೆ. ಅಲ್ಲಿ ನಾನ್ ವೆಜ್ ಇರ್ಬೋದು, ವೆಜಿಟೇರಿಯನ್ಸ್ ಇರ್ಬೋದು, ಎಲ್ಲರದು ಆಗಿದೆ. ನೀವು ಅವರೆಲ್ಲರ ಆಶೋತ್ತರಗಳನ್ನು ಧ್ವನಿಸ್ಬೇಕಾಗ್ತದೆ. ಹಂಗಾಗಿ ನಮ್ಗೆ ಇರ್ತಕ್ಕಂಥ ಪ್ರಶ್ನೆ ಇವತ್ತು, ನಾನ್ ವೆಜ್ ಈ ಕಾರಣಕ್ಕೂ ಬೇಕು. ಯಾರೋ ಒಂದು 20% ಜನ ಅವ್ರಿಗೆ ವೆಜಿಟೇರಿಯನ್ ತಗೊಳ್ಳಿ, ಅದು ಅವ್ರ ಹಕ್ಕಿದೆ, ತಗೊಳ್ಳಿ, ಇದ್ರ ಬಗ್ಗೆ ನಮ್ಗೆ ಗೌರವ ಇದೆ. ಆದ್ರೆ ಇನ್ನುಳಿದ 80 ಜನರ ಮೇಲೆ ನೀವು ಪರಂಪರೆಯ ಹೆಸರಿನಲ್ಲಿ ಅಥವಾ ಬೇರೆ ಬೇರೆ ಹೆಸರಿನಲ್ಲಿ
ಅದನ್ನ ಅವರ ಅವಕಾಶಗಳನ್ನ ಕಿತ್ಕೊಳ್ಬಾರ್ದು, ಅದು ಗಮನಿಸಬಾರ್ದು. ಅದಕ್ಕೆ ನಾವು ನಿರ್ಧಾರ ಮಾಡಿದ್ವಿ. ನಾವು ಕೂಡ ಸಾಮರಸ್ಯಕ್ಕೆ ಹೋಗ್ಬೇಕು ಅಂತ ಬಯಸಿದ್ವಿ. ಜಿಲ್ಲಾಡಳಿತಕ್ಕೆ ಮತ್ತು ಸಾಹಿತ್ಯ ಪರಿಷತ್ತಿನ ಆಡಳಿತ ಮಂಡಳಿಗೂ ಹೇಳ್ತಿದ್ವಿ, ನೀವು ಮೊಟ್ಟೆಯಿಂದ ಆರಂಭ ಮಾಡಿ, 2 ಪೀಸ್ ಕಬಾಬಿಂದ ಆರಂಭ ಮಾಡಿ, ಅದು ಇಲ್ಲಿಂದ ಆರಂಭ ಆಗ್ಬೇಕು. ಯಾಕಂದ್ರೆ ಮಂಡ್ಯದಂತ ನೆಲದಲ್ಲಿ ನಾವು ಗಟ್ಟಿಯಾಗಿ ಕೇಳಕ್ ಸಾಧ್ಯ ಆಗಿಲ್ಲ ಅಂದ್ರೆ ಕರ್ನಾಟಕದ ಇನ್ಯಾವುದೇ ನೆಲದಲ್ಲಿ ಇದನ್ನ ಗಟ್ಟಿಯಾಗಿ ಕೇಳೋ ಅವಕಾಶ ಕಡಿಮೆ ಇದೆ. ಅದಕ್ಕೆ ಬೇರೆ ಆಯ್ತು. ಈಗ ನಾಗಣ್ಣವ್ರೆ, ನೀವು ಕೇಳಿದ್ರಿ, ಸರ್ಕಾರ ಅಳೆದು ತೂಗಿ ಸುರಿದು ಒಂದು ನಿರ್ಧಾರಕ್ಕೆ ಬರುತ್ತೆ. ಇಲ್ಲ, ಇದ್ರ ಬಗ್ಗೆ ನಾವು ನಿಧಾನಕ್ಕೆ ನಿರ್ಧಾರ ತೆಗೆದುಕೊಳ್ಳೋಣ. ಈಗ ಈ ಹಂತದಲ್ಲಿ ನಾವು ಇದು ಬಹಳ ಅವಸರ ಆಯ್ತಿದ್ದು, ಇಂಥ ನಿರ್ಧಾರಗಳನ್ನ ತಗೊಂಡ್ರೆ ಏನು ಸಮಸ್ಯೆ ಬರುತ್ತೆ ಅನ್ನೋದು ಕೂಡ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ಈ ಸಲ ಬೇಡ ಅಂತ ಹೇಳಿ ಸರ್ಕಾರ ಒಂದು ನಿರ್ಧಾರ ತಗೊಂಡ್ರೆ ನಿಮ್ಮ ನಿಲುವು ಏನು? ನಾವು ಒಂದು ನಿರ್ಧಾರ ಮಾಡಿದ್ವಿ ಆಗ್ಲೇ, ನಿನ್ನೆನಲ್ಲಿ ಸಭೆಯೆಲ್ಲ ಘೋಷಣೆ ಮಾಡಿದೀವಿ ಆಗ್ಲೇ. ಏನ್ ನಿರ್ಧಾರ ಅಂತ ಹೇಳಿದ್ರೆ, ನಾವು ಪ್ರತಿ ಗ್ರಾಮಗಳಿಂದ ಕೋಳಿ ಮತ್ತು ಕುರಿ ಮತ್ತು ಮಾಂಸ ಅಡುಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನ ಜನರಿಂದ ಸಂಗ್ರಹಿಸಬೇಕು ಅಂತ ನಿರ್ಧಾರ ಮಾಡಿದೀವಿ. ಸಂಗ್ರಹಿಸಿ ನಾವೇ ಪರ್ಯಾಯವಾಗಿ ಅವ್ರಿಗೆ ಮಾಂಸದ ಊಟವನ್ನ ಬಡಿಸೋದಕ್ಕಂತ ವ್ಯವಸ್ಥೆನ ಮಾಡ್ತಿದೀವಿ ಈಗಾಗ್ಲೇ ನಮಗೆ ಅಸುರೆನ್ಸ್ ಸಾಹಿತ್ಯ ಸಮ್ಮೇಳನದ ಒಳಗೆ ಅಲ್ಲ, ನೀವು ಬೇರೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೀರಿ ಬಂದವರಿಗೆ ಮಾಡ್ತೀವಿ. ಈಗಾಗ್ಲೇ ನಮಗೆ ಅಸುರೆನ್ಸ್ ಮಾಡಿರೋ ಪ್ರಕಾರದಲ್ಲಿ ಸುಮಾರು 1 ಟನ್ ಕೋಳಿ ಮಾಂಸವನ್ನ ಈಗಾಗ್ಲೇ ಕೊಡ್ಲಿಕ್ಕೆ ಜನ ಸಿದ್ಧ ಆಗಿದ್ದಾರೆ. ಆಗ್ಲೇ ಇದೊಂದು ಅಭಿಯಾನ ಕೂಡ ಆಗ್ತಾರೆ. ಯಾಕಂದ್ರೆ ನಾವಾಗ್ಲೇ ಹೇಳಿದ ಪ್ರಶ್ನೆ ಇರ್ತಕ್ಕಂಥದ್ದು, ಇದನ್ನ ಆರಂಭ ಮಾಡ್ತೀವಿ ನಾವು. ಕೋಳಿ ಮಾಂಸ ಮತ್ತೆ ಕುರಿ ಎಲ್ಲಾನು ಕೂಡ ನಾವು ಪ್ರತ್ಯೇಕ ಅಡುಗೆ ಮಾಡ್ತೀವಿ. ರೈತರಿಂದ ಜನರಿಂದ ಸಂಗ್ರಹ ಮಾಡಿ ಇವ್ರಿಗೊಂದು ಇದು ಅಗತ್ಯತೆಯನ್ನ ಮನಗಣಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಸರ್. ಮುಕುಂದರಾಜ್ ಅವರೇ, ಸರಿ, ಇದು ಬಹಳ ಸುಸೂತ್ರವಾಗಿ ಈ ತರ ನಾವು ಮಾತಾಡಿದ ರೀತಿಯಲ್ಲಿ ಬಗೆಹರಿಯೋದಾದ್ರೆ ಒಳ್ಳೆಯದೇ. ಅದು ನೀವು ಹೇಳಿದ ವಿಚಾರಗಳನ್ನ ತಾತ್ವಿಕವಾಗಿ ಒಪ್ಪಬಹುದಾದ್ರೂ ಕೂಡ ಪ್ರಾಯೋಗಿಕವಾಗಿ ಸಾಕಷ್ಟು ಸಮಸ್ಯೆಗಳು ಇದರಲ್ಲಿ ಉಂಟಾಗ್ತವೆ ಅನ್ನೋದಂತೂ ನನಗೆ ಅನಿಸ್ತದೆ. ಇದಕ್ಕೆ ಪೂರ್ವಭಾವಿಯಾಗಿ ಮುಂಚೆನೆ ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭೆಗಳಲ್ಲಿ ಅಥವಾ ಕನ್ನಡ ಸಾಹಿತ್ಯ ಅಕಾಡೆಮಿಯ ಸಭೆಗಳಲ್ಲಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದರ ಸಭೆಗಳಲ್ಲಿ, ಸರ್ಕಾರಿ ಏಜೆನ್ಸಿಗಳು ಏನಿದೆ ಇವತ್ತು ಸಾಹಿತ್ಯಕ್ಕೆ ಕನ್ನಡಕ್ಕೆ ಸಂಬಂಧಿಸಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಿಸಿದೆಯಲ್ಲ, ಅಲ್ಲೆಲ್ಲ ಯಾಕೆ ಇದು ಪ್ರಯೋಗ ಆಗಿಲ್ಲ? ಅದಾಗದೆ ಈಗ ಏಕಾಏಕಿ ಇದು ಬಂದಿರೋದ್ರಿಂದ ತೊಂದರೆ ಆಗುತ್ತೆ ಅಂತ ಅನ್ಸಲ್ವಾ ನಿಮಗೆ? ಇದು ಬಹಳ ಮುಖ್ಯವಾದ ಪ್ರಶ್ನೆನೆ. ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಒಂದು ವೈದಿಕ ಮನಸ್ಥಿತಿ ಎಲ್ಲ ಶೂದ್ರರೊಳಗೂ ಇದೆ. ಇದು ಹಿಂಗೆಲ್ಲ ಮಾಡಿದ್ರೆ ಯಾರು ಏನಂದ್ಬಿಡ್ತಾರೋ ಏನಾಗುತ್ತೋ ಅನ್ನೋ ಒಂದು ಆತಂಕ, ಭಯಕ್ಕೆ ಸಿಲುಕಾಕೊಂಡು ನಮ್ಮ ಹಿಂದೆ ಇದ್ದಂತ ಅಕಾಡೆಮಿ ಅಧ್ಯಕ್ಷರುಗಳಾಗ್ಲಿ, ಪ್ರಾಧಿಕಾರದ ಅಧ್ಯಕ್ಷರುಗಳಾಗ್ಲಿ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳಾಗ್ಲಿ ಅದನ್ನು ಮುಂದುವರೆದು ಮಾಡಕ್ಕೆ ಹೋಗಿಲ್ಲ. ಸುಮ್ಮನೆ ಯಾಕೆ ವಿವಾದ ಮೈ ಮೇಲೆ ಹೇಳ್ಕೊಳ್ಳೋದು ಅಂತ ಹೇಳಿ. ಆದ್ರೆ ನನಗನ್ನಿಸ್ತದೆ ನಾವು ಸಾರ್ವಜನಿಕವಾಗಿ ತರಕಾರಿ ತಿನ್ನೋದನ್ನ ಬಿಡಬೇಕು ಅಂತ. ಹೇಗೆ ಅವರು ಸಾರ್ವಜನಿಕವಾಗಿ ಮಾಂಸಾಹಾರವನ್ನ ನಿಷೇಧ ಇರ್ತಾರೋ ಹಾಗೆ ನಾನು ವೈಯಕ್ತಿಕವಾಗಿ ಈ ತರಕಾರಿ ಊಟವನ್ನ ಎಲ್ಲೇ ಸಾರ್ವಜನಿಕವಾಗಿ ಕೊಟ್ರೆ ನಾನು ಊಟ ಮಾಡಬಾರ್ದು ಅಂತ ಒಂದು ನನಗ್ ನಾನೇ ಹಾಗಾಗಲ್ಲ. ನಿಮಗೆ ನೀವು ಮಾಂಸಾಹಾರಿ ಊಟವನ್ನ ಮಾಡಿದವರು ಕಡ್ಡಾಯವಾಗಿ ಸಸ್ಯಾಹಾರವನ್ನು ಕೂಡ ತೆಗೆದುಕೊಳ್ಬೇಕು. ಪಲ್ಯ ಒಂದು ಸೈಡ್ ಅಲ್ಲಿ ಇರ್ಬೇಕು ನಿಮ್ಗೆ. ಯಾಕಂದ್ರೆ ಅದು ಸಮತೋಲನ, ಆಹಾರದ ಸಮತೋಲನ ಅಂತ ಅನಿಸ್ತದೆ ನನಗೆ. ಸೊಪ್ಪಿನಲ್ಲಿ ಏನಿದೆ, ನೀವು ವೈದ್ಯರನ್ನ ಕೇಳಿ, ಸೊಪ್ಪಿನಲ್ಲಿ ಏನಿದೆ, ತರಕಾರಿನಲ್ಲಿ ಏನ್ ಗುಣಗಳಿದೆ ಅನ್ನೋದನ್ನ ಹೇಳ್ತಾ ಇಲ್ವಾ ನೀವು? ಇದು ನೀವು ಪ್ರತೀಕಾರದ ಕ್ರಮ ಅನ್ನೋ ತರ ಮಾತಾಡ್ತಾ ಇದ್ದೀರಿ. ಏನು ಮಾಡಿದ್ರು ಕೂಡ ಮಾಂಸಾಹಾರದಲ್ಲಿರುವ ಪೌಷ್ಟಿಕಾಂಶ ಇದೆಯಲ್ಲ, ಅದು ಯಾವ ತರಕಾರಿ ಒಳಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಇರ್ಲಿ, ಇವತ್ತಿನ ಚರ್ಚೆ ಅದು ಇನ್ನೊಂದು ದೊಡ್ಡ ಚರ್ಚೆ ಆಗುತ್ತೆ. ಬಹುಶಃ ನಾವು ಈಗ ಈ ಚರ್ಚೆಯನ್ನ ನಾವು ತ್ರಿವರ್ಣ ನ್ಯೂಸ್ ನಲ್ಲಿ ಏರ್ಪಡಿಸಿದಂತ ಉದ್ದೇಶ ಏನು ಅಂತ ಹೇಳಿದ್ರೆ, ತುಂಬಾ ಮುಂಚೆನೆ ನಾವು ಈ ಚರ್ಚೆಯನ್ನ ಯಾಕೆ ಕೈಗೆತ್ತಿಕೊಂಡಿದೀವಿ ಅಂತ ಹೇಳಿದ್ರೆ, ಒಂದು ವೇದಿಕೆ ಸಿದ್ಧವಾಗ್ಲಿ, ಯಾವುದೋ ಒಂದು ನಿರ್ಧಾರ ಅಂದ್ರೆ ಸಾಹಿತ್ಯ ಸಮ್ಮೇಳನ ಯಾವುದೇ ತೊಂದರೆಗಳಿಲ್ಲದೆ ಸ್ವಲ್ಪ ಸುಸೂತ್ರವಾಗಿ ನಡೆಯಲಿ. ಇದುವರೆಗೆ ಇದ್ದಂತಹ ಒಂದು ಏನು ಜಗಳದ ಮನೋಭಾವ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿರುದ್ಧ ಬಹುತೇಕ ಕನ್ನಡಿಗರಿಗೆ ಇತ್ತು, ಅದು ಸ್ವಲ್ಪ ಕಡಿಮೆ ಆಗ್ಲಿ. ಅದರಿಂದ ಈ ಸಮ್ಮೇಳನಕ್ಕೆ ತೊಂದರೆ ಆಗೋದು ಬೇಡ. ಮಂಡ್ಯದಲ್ಲಿ ಬಹಳ ಚೆನ್ನಾಗಿ ನಡೆಯಲಿ ಸಮ್ಮೇಳನ, ಎಲ್ಲರೂ ಒಟ್ಟಿಗೆ ಸೇರಿ ಸಂತೋಷದಿಂದ ಇದನ್ನ ಮಾಡ್ಲಿ ಅನ್ನೋ ಕಾರಣಕ್ಕಾಗಿ ಈ ಚರ್ಚೆಯನ್ನು ತುಂಬಾ ಸುರುವಿಗೆ ನಾವು ಎತ್ಕೊಂಡಿದ್ದೀವಿ. ಬಹುಶಃ ಈ ಚರ್ಚೆ ಬೇರೆ ಬೇರೆ ವೇದಿಕೆಗಳಲ್ಲಿ ಮುಂದುವರಿಯುತ್ತದೆ ಮುಂದಿನ ದಿನಗಳಲ್ಲಿ. ಎನಿಹಾವ್ ನೋಡೋಣ. ನಾಗಣ್ಣಗೌಡ್ರೆ, ನೀವು ಒಂದು ಹೊಸ ಪರಂಪರೆಯನ್ನು ಆರಂಭಿಸಿದ್ರೆ ನನಗಂತೂ ಸಂತೋಷ ವೈಯಕ್ತಿಕವಾಗಿ. ಆದ್ರೆ ಆ ಪರಂಪರೆ ಆರಂಭವಾಗೋದಕ್ಕಿಂತ ಮುಂಚೆ ಸಾಹಿತ್ಯದ ವಾತಾವರಣ ಕೆಡುವುದು ಬೇಡ ಅನ್ನುವಂತಹ ಮಾತನ್ನ ಹೇಳ್ತಾ, DVG ಅವ್ರದ್ದು ಒಂದು ನನಗೆ ನೆನಪಾಗ್ತಾ ಇದೆ ಕಗ್ಗ. ಅಕ್ಕಿಯೊಳಗಣ್ಣವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನಾರು. ಅಕ್ಕಿನಲ್ಲಿ ಅನ್ನ ಆಗುತ್ತೆ ಅನ್ನೋದನ್ನ ಮೊದಲು ಕಂಡವನು ಯಾರು? ಅಕ್ಷರವನ್ನ ಮೊದಲು ಬರೆದವನು ಯಾರು? ಅಕ್ಕರದ ಬರಹಕ್ಕೆ ಮೊದಲಿಗನಾರು.
ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ಅಂತ DVG ಅವರು ತಮ್ಮ ಕಗ್ಗದಲ್ಲಿ ಒಂದ್ ಕಡೆ ಹೇಳ್ತಾರೆ. ಇಂಥ ಒಂದು ಫಿಲಾಸಫಿಕಲ್ ವಿಷಯಗಳನ್ನ ಇಟ್ಕೊಂಡೇ ನಾವು ಈ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ಮುಂದಕ್ಕೆ ಹೋಗುವಂತ ಅಗತ್ಯ ಇದೆ. ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಇದನ್ನ ಒಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ಪರಿಗಣಿಸಿದೆ. ಬಹುತೇಕ ಆಹಾರದ ಒಂದು ವೈವಿಧ್ಯತೆಯನ್ನು ಗೌರವಿಸುವುದನ್ನು ಯಾವ ರೀತಿಯಲ್ಲಿ ಅನುಷ್ಠಾನಕ್ಕೆ ತರಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಸಬೇಕು ಅಂತ ಹೇಳಿ ಆಶಿಸ್ತಾ ನಮ್ಮ ಈ ಚರ್ಚೆಯನ್ನ ಮುಗಿಸ್ತಾ ಇದ್ದೇವೆ. ಬಹಳ ಒಳ್ಳೆಯ ಚರ್ಚೆ ಆಗಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆಲ್ಲರಿಗೂ ಕೂಡ 3 ಮಂದಿಗೂ ಈ ಚರ್ಚೆಯಲ್ಲಿ ಭಾಗವಹಿಸಿ ಇದನ್ನ ಬಹಳ ಅತ್ಯುತ್ತಮ ಚರ್ಚೆಯನ್ನಾಗಿ ಮಾಡಿದ್ದಕ್ಕೆ ವಂದನೆಗಳನ್ನ ಅರ್ಪಿಸ್ತೇನೆ. ಮುಕುಂದರಾಜ್ ನಾಗನಗೌಡರು ಮತ್ತು MG ಹೆಗಡೆ ಅವರು ಎಲ್ರಿಗೂ ನಮಸ್ಕಾರ. ಇಂತಹ ಚರ್ಚೆಗಳಿಗೆ ಮತ್ತೆ ಮತ್ತೆ ನೋಡ್ತಾ ಇರಿ ತ್ರಿವರ್ಣ ನ್ಯೂಸ್. ಹೊಸ ರೀತಿಯ ವಿಷಯಗಳನ್ನ, ಹೊಸ ಕಾಲದ ವಿಷಯಗಳನ್ನ, ಅದೇ ರೀತಿ ಸಮಕಾಲೀನ ವಿಷಯಗಳನ್ನ ನಾವು ಚರ್ಚೆ ಮಾಡ್ತಾ ಮುಂದುವರಿತೇವೆ. ನಮಸ್ಕಾರ.